ಅವನು ಪ್ರಾರಬ್ಧದಿಂದ ಅವನು ಯಾರು ತಪ್ಪು ಮಾಡದ ಪ್ರಾರಬ್ಧದ ಪ್ರಕಾರ ಅವನು ಜನ್ಮ ಆಯ್ತು ಅವನಿಗೆ. ಇಲ್ಲಿ ನಾವು ಇಂಚ 2 ನಿಮಿಷದಿಂದ 1 ನಿಮಿಷದಿಂದ ಮಾತಾಡಿರುವಲ್ಲಿ ಪ್ರಾರಬ್ಧ ಕನ್ಸಿಡರ್ ಮಾಡಿದ್ವಾ ಆರ್ಗ್ಯುಮೆಂಟ್ ಅಲ್ಲಿ ಇಡ್ತಾ? ಅಲ್ಲ, ನಾವು ತಗೋಬೇಕು ಅಂದ್ರೆ ಈಗ ಜಂತು ಹುಟ್ಟಬೇಕು ಅಂದ್ರೆ ಪ್ರಾರಬ್ಧ ತಾನೇ ಪ್ರಾರಂಭ ಆಯ್ತು ಅಂತಾನೆ ತಾನೆ. ನೀವು ಈಗ ನಿಮ್ಮ ಪ್ರಾರಬ್ಧ ಆಯ್ತು ಆರ್ಗ್ಯುಮೆಂಟ್ ಇಟ್ಕೊಂಡ್ರೆ ಅದು ಎಲ್ಲಾ ಜಂತುಗಳಿಗೂ ಬರುತ್ತೆ. ಹೌದು. ಹಿರಣ್ಯಕಶಿಪುನ ಯಾಕೆ ನೀವು ಸ್ಪೆಸಿಫಿಕ್ ತಗೊಂಡಿದ್ದು ಇಲ್ಲಿ? ನೀವು ಯಾಕೆ ಆರ್ಗ್ಯುಮೆಂಟ್ ಅಂತಂದ್ರೆ ಮಾಡುವಾಗ ಆರ್ಗ್ಯುಮೆಂಟಿನ ಆಧಾರ ಏನು ಅನ್ನೋದನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋದ್ರೆ ಆರ್ಗ್ಯುಮೆಂಟ್ ಒಂದು ದಿಕ್ಕಲ್ಲಿ ಸಾಗೋದಿಲ್ಲ. ಅಲ್ಲ, ಜ್ಞಾನದಿಂದಲೇ ಮೋಕ್ಷ ಅಂತ ಮೂಲಭೂತ ಇರ್ಬೇಕಾದಾಗ ಮತ್ತೆ ಜ್ಞಾನ ತಗೊಂಡ್ ಬಂದ್ರಿ. ಇದರಲ್ಲಿ ಜ್ಞಾನದ ಬಗ್ಗೆ ನಾವು ಮಾತಾಡಿಲ್ಲ. ಮೂಲಭೂತ ಪ್ರಶ್ನೆ ಭಗವಂತನನ್ನ ಒಪ್ಪೋದು, ವೇದಗಳನ್ನ ಒಪ್ಪೋದು, ಈ ಎರಡು ಬೇರೆ ಬೇರೆ ವಿಷಯಗಳು. ಎರಡು ಬೇರೆ ಬೇರೆ ವಿಷಯಗಳು ಸ್ವತಂತ್ರವಾಗಿರಬಹುದು ಅನ್ನೋದು ಪಾಯಿಂಟು. ಆದ್ರೆ ನನಗೆ ಮೋಕ್ಷ ಬೇಕು ಅನ್ನೋಂಥವನಾಗಿದ್ರೆ ನೀನು ಧರ್ಮ ಲಕ್ಷಣಗಳನ್ನ ಆಚರಣೆ ಮಾಡ್ತಾ ಭಗವಂತನನ್ನ ಒಪ್ಪಿ ನಡೆದರೆ ಆವಾಗ ನಿನಗೆ ಮೋಕ್ಷ ಸುಲಭ ಅನ್ನುವಂತಹದ್ದು ಭಾಗವತದ ಉಪದೇಶ. ಈ ಹಿರಣ್ಯಕಶಿಪುನ ನೀವು ನನ್ನ ಪ್ರಕಾರ ಹಿರಣ್ಯಕಶಿಪು ಭಗವಂತನನ್ನ ಒಪ್ಪದೇನೆ ಕೇವಲ ವೇದಗಳನ್ನ ಒಪ್ಪಿ ಧರ್ಮ ಮಾರ್ಗದಲ್ಲಿ ನಡೆದವನು ಅನ್ನುವಂಥದ್ದು ನನ್ನ ಮಾತು. ದೇವತೆಗಳೆಲ್ಲ ಸೇರಿದಾಗ ಒಂದು ಮಾತನ್ನು ಹೇಳ್ತಾರೆ, ಯಾವಾಗ ಇವನು ಗೋ ವೇದ ವಿಪ್ರ ಇವರನ್ನ ದ್ವೇಷಿಸ್ಲಿಕ್ಕೆ, ನನ್ನ ಭಕ್ತರನ್ನ ದ್ವೇಷಿಸ್ಲಿಕ್ಕೆ ಶುರು ಮಾಡ್ತಾನೆಯೋ ಆವಾಗ ಅವನ ಅಂತ್ಯ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಮಾತು ಬಂತಲ್ಲ. ಹೌದು. ಅಲ್ಲಿವರೆಗೂ ಅವನು ಹಾಗೆ ಮಾಡ್ತಾ ಇರಲಿಲ್ಲ ಅಂತ ಆಯ್ತಲ್ಲ. ಅವನು ಭಗವಂತನ ಪರಮ ಭಕ್ತನಾದ ಪ್ರಹ್ಲಾದನನ್ನ ದ್ವೇಷಿಸುವ ಹಾಗೆ ಮಾಡುವಂತೆ ಆ ಪ್ರಹ್ಲಾದನಿಗೆ ಗರ್ಭದಲ್ಲಿರುವಾಗಲೇನೆ ಬೋಧನೆ ಮಾಡಿದವರು ನಾರದರು. ಭಾಗವತವನ್ನೇ ಅಲ್ಲಿ ಹೇಳಿದ್ರು, ಅದು ಗರ್ಭದಲ್ಲಿ ಇರುವಾಗ. ಆದ್ರಿಂದಲೇನೆ ಅವನು ನನಗೆ ಹುಟ್ಟಿನಿಂದಲೇನೆ ಸ್ವಭಾವತಃನೇ ವಿಷ್ಣು ಭಕ್ತಿ ಬಂದಿದ್ದು ಅಂತ ಹೇಳಿದ್ದು. ಆ ವಿಷ್ಣು ಭಕ್ತಿಯನ್ನ ಇಟ್ಟುಕೊಂಡು ತನ್ನ ಮಗನನ್ನೇ ದ್ವೇಷಿಸ್ಲಿಕ್ಕೆ ಶುರು ಮಾಡ್ದ. ಆವಾಗ ಭಗವಂತ ಹೇಳಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಆವಾಗ ಅವನ ಅಂತ್ಯ ಪ್ರಾರಂಭವಾಯಿತು. ಅಲ್ಲಿವರೆಗೂ ಅವನು ಧರ್ಮ ಮಾರ್ಗದಲ್ಲಿಯೇ ನಡೀತಾ ಇದ್ದ ಅನ್ನೋ ಸೂಚನೆ ಬಂತಲ್ಲ ಇದರಲ್ಲಿ. ಅವಾಗ ಧರ್ಮ ಅಂತ ಗೊತ್ತಾಗಲ್ಲ ಇವಾಗ. ಭಗವಂತದಲ್ಲಿ ಇದರಲ್ಲಿ ಸಾಮಾನ್ಯ ಧರ್ಮದ ಲಕ್ಷಣ ಇದೆಯಲ್ಲ. ಈಗ ಸಾಮಾನ್ಯ ಧರ್ಮ ಅಂತಂದ್ರೆ ನಾವೀಗ ಅಹಿಂಸಾ ಸತ್ಯಮಸ್ತೇಯ ಅನ್ನುವಂತ ಶ್ಲೋಕ ಇದೆಯಲ್ಲ. ಹೌದು. ಅಲ್ಲ ನಾ ಹೇಳ್ತಾ ಈ ಏಳನೆಯ ಸ್ಕಂದದ 10ನೇ 11ನೇ ಅಧ್ಯಾಯ ತೆಗಿರಿ. ಅದರಲ್ಲಿ ಸಾಮಾನ್ಯ ಲಕ್ಷಣಗಳು ಏನಿದಾವೆ? ಧರ್ಮದ ಸಾಮಾನ್ಯ ಲಕ್ಷಣಗಳು ಅದೇ ಧರ್ಮ ಲಕ್ಷಣ. ಅದರಲ್ಲಿ ಭಗವಂತನೇ ನೀನು ನಂಬಬೇಕು, ಒಪ್ಪಬೇಕು ಅನ್ನೋದು ಎಲ್ಲಿದೆ ಅದರಲ್ಲಿ? ಅಲ್ಲ, ಸತ್ಯ ಅನ್ನೋದೇ ಭಗವಂತ ಅಂತಂದಾಗ ದಟ್ ಇಸ್ ದ ಎಟರ್ನಲ್ ಇದಲ್ವಾ ಗುರುಗಳೇ? ಈಗ ನೋಡಿ, ನೀವು ತುಂಬಾ ಹುಟ್ಟಿನಿಂದಲೇನೆ ಎರಡನ್ನು ಒಪ್ಪಿಕೊಂಡು ಬೆದಕ್ತಾ ಇದ್ದೀರಾ. ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ನೀವು ಅದನ್ನು ಪಕ್ಕಕ್ಕಿಟ್ಟು ನೋಡಿ. ನೀವು ಸತ್ಯ ಅಂದ್ರೆ ಭಗವಂತ ಅನ್ನೋ ನೀವು ಆಲ್ರೆಡಿ ಒಪ್ಕೊಂಡಿದ್ದೀರಾ ಅನ್ಕಾನ್ಶಿಯಸ್ಲಿ. ಯಾಕಂದ್ರೆ ವೇದನೆ ಹೇಳುತ್ತಲ್ಲ. ಅಲ್ಲ ಅಲ್ಲ, ಸತ್ಯನೇ ಭಗವಂತ ಅಂದ್ರೆ ವೇದ ಭಗವಂತನನ್ನ ವಿಷ್ಣು ಅಂತ ಹೇಳುತ್ತೇನು? ಸತ್ಯವನ್ನೇ ಭಗವಂತ ಹೇಳ್ತದೆ, ನಾನು ಸತ್ಯ ನುಡಿತೇನೆ ಅಂತ. ಅವನು ಸತ್ಯವಾಗಿ ನುಡಿತಾ ಇದ್ದಾನೆ. ಅವನು ಹಿರಣ್ಯಕಶಿಪು ಯಾವಾಗ ಸುಳ್ಳಾಡ್ದ? ಯಾಕೋ ನನ್ನ ಮನ್ಸಿಗೆ ಹೋಗ್ತಿಲ್ಲ. ಡೈಜೆಸ್ಟ್ ಅಲ್ಲ, ನಿಧಾನಕ್ಕೆ ಯೋಚನೆ ಮಾಡ್ಕೊಳ್ಳಿ, ಡೈಜೆಸ್ಟ್ ಮಾಡ್ಕೊಳ್ಳಿ. ಇದು ಈಗ ಪ್ರಾರಂಭದಲ್ಲಿ ಭಾಗವತದ ಪ್ರಾರಂಭದಲ್ಲಿಯೇನೆ 2ನೇ ಅಥವಾ 3ನೇ ಪಾಠದಲ್ಲಿ ಹೇಳಿದ್ದೇನೋ, ಪುರಾಣದ ಪಾತ್ರಗಳು
ಒಂದು ಕಂಪ್ಲೀಟ್ಲಿ ಬ್ಲ್ಯಾಕ್ ಅಥವಾ ಕಂಪ್ಲೀಟ್ಲಿ ವೈಟ್ ಇರೋದಿಲ್ಲ. ದೇರ್ ಆರ್ ಥೌಸಂಡ್ಸ್ ಆಫ್ ಶೇಡ್ಸ್ ಆಫ್ ಗ್ರೇ ಇನ್ ಬಿಟ್ವೀನ್ ಬ್ಲ್ಯಾಕ್ ಅಂಡ್ ವೈಟ್. ಆ ಗ್ರೇನಲ್ಲಿ 1000 ಶೇಡ್ಸ್ ನಲ್ಲಿ ಒಂದು ಶೇಡ್ ಏನು ಅಂದ್ರೆ ಭಗವಂತನನ್ನು ಒಪ್ಪೋದಿಲ್ಲ, ವೇದವನ್ನು ಒಪ್ತಾನೆ. ಅಂತಹ ಕ್ಯಾರೆಕ್ಟರ್. ಬಟ್ Even ರಾವಣನು ವೇದ example ಹಿರಣ್ಯಕಶಿಪು ಇದೆ ಭಗವಂತನ ಅದಕ್ಕೆ. ಒಪ್ತಾನೆ ಗುರುಗಳೇ, ಅವ್ನು ಬ್ರಹ್ಮನನ್ನ ಅಲ್ಲ, ಭಗವಂತ ವೇದ ಎರಡು ಒಂದೇ ಅಲ್ವಾ ಗುರುಗಳೇ? ಅಲ್ಲ. ಭಗವಂತನ ವಾಣಿ ಅಂತಾನೆ ವೇದ ಅಲ್ವಾ? ಭಗವಂತನ ವಾಣಿನೇ ವೇದ ಅಲ್ವಾ ಗುರುಗಳೇ? ಎರಡು ಒಂದೇ ಇದ್ಮೇಲೆ ಭಗವಂತನ ವಾಣಿ ಅಂತ ಯಾಕೆ ಹೇಳಿದ್ರಿ? ಅಥವಾ ಅಪೌರುಷೇಯ ಅಂತೀವಲ್ಲ ನಾವು, ಅಂದ್ರೆ ಎಲ್ಲವೂ ಭಗವಂತನೇ ಅಂತ ಅಂದ್ಬಿಟ್ಟು. ಈಗ ಎಲ್ಲವೂ ಭಗವಂತನೇ ಅಂದ ಮೇಲೆ ನೀವು ಭಾಗವತ ಯಾಕೆ ಕೇಳಬೇಕು, ಶೇಕ್ಸ್ಪಿಯರ್ ಡ್ರಾಮಾ ಕೇಳಬೇಕು? ಅಲ್ಲ, ನಾನು ಕೇಳಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಅಲ್ಲ, ಅದರಿಂದಲೇನೆ ಮೋಕ್ಷ ಬರ್ಬೇಕಲ್ಲ. Even ರಾವಣನು ಅದೇ ಭಗವಂತನ ಒಪ್ಪಲ್ಲ ಅಂದಾಗ ಅವನು ಬ್ರಹ್ಮನ ಕುರಿತು ತಪಸ್ ಮಾಡ್ತಾನಲ್ಲ, ಬ್ರಹ್ಮನು ದೇವ್ರೆ ತಾನೆ. ಅಲ್ಲ, ಈ ಇದರಲ್ಲಿ ಕಥಾನಕ ಸಂದರ್ಭದಲ್ಲಿ ಈ ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲರಿಗೂ ಒಡೆಯ ಆ ವಿಷ್ಣು, ಈ ಬ್ರಹ್ಮ ಅವನ ಮಗ. ಕಥಾನಕದಲ್ಲಿ ನಾಭಿ ಕಮಲಿಂದ ಹುಟ್ಟಿದ್ದು ಅಂತ ಇದೆಯಲ್ಲ ಕಥೆಯಲ್ಲಿ, ಹಾಗೆ ಪರಬ್ರಹ್ಮ ಸ್ವರೂಪ. ಈಗ ನಾವು ವೇದಾಂತದ ಹಿನ್ನೆಲೆಯಿಂದ ಬಂದಿದ್ದೀವಿ, ನಮಗೆ ಆ ಮೂವರಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಜನಸಾಮಾನ್ಯರು ಅದರಲ್ಲಿ ಅವನು ತಮ್ಮನ ನೋವಿನಿಂದ ಸೇಡನ್ನು, ತಮ್ಮನ ಸಾವಿನಿಂದ ಸೇಡು ಅನ್ನೋದು ಬೆಳೆಸ್ಕೊಂಡಂತವನು ಆ ವಿಷ್ಣುವಿನ ರೂಪವನ್ನ ಅಥವಾ ಆ ವಿಷ್ಣುವಿನ ಶಕ್ತಿಯನ್ನ ತಾನು ಅಲಗಾಡಿಸ್ಬೇಕು, ನಿಲ್ಲಿಸ್ಬೇಕು, ನನ್ನದೇ ಆಗಿರುವಂತಹದ್ದು ಮಾಡಬೇಕು ಅನ್ನೋದು ಅವನು ಇಟ್ಕೊಂಡು ಹೊರಟಿದ್ದಾನೆ. ಅಲ್ಲಿ ಭಗವಂತ ಅಂದ್ರೆ ವಿಷ್ಣುವನ್ನೇ ಸಂಬೋಧಿಸ್ತಾ ಇದ್ದಾರೆ. ಉಳಿದವರೆಲ್ಲರಲ್ಲೂ ಅವನ ಅನುಚರರು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ ಕಥಾನಕದಲ್ಲಿ. ಅಷ್ಟಕ್ಕೂ ಹಿರಣ್ಯಕಶಿಪು ತಪಶ್ಚರ್ಯಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ತನ್ನ ಕುಟುಂಬ ಎಲ್ಲರನ್ನೂ ಸಮಾಧಾನ ಪಡಿಸ್ತಾನಲ್ಲ, ತನ್ನ ತಮ್ಮನ ಸಾವಿನಿಂದ ಆದ ದುಃಖಕ್ಕೆ ಸಾಂತ್ವನ ಹೇಳ್ತಾನಲ್ಲ, ಅವಾಗ ಅವನು ಹೇಳಿರೋ ಮಾತೇನು, ಈ ಶರೀರ ನಶ್ವರವಾದದ್ದು, ಆತ್ಮ ಅವಿನಾಶಿ. ಈ ಎಲ್ಲಾ ಮಾತುಗಳು ವೇದ ಮಾತುಗಳು ತಾನೆ. ಹೌದು. ಹಾಗಾದ್ರೆ ಅವನು ವೇದ ಒಪ್ಪಿದ್ದಾನೆ ಅಂತ ಆಯ್ತಲ್ಲ. ಆದ್ರಿಂದ ಆಸ್ತಿಕನಾಗಿರೋದು ಅಂದ್ರೆ ಭಗವಂತನನ್ನು ಒಪ್ಪೋದು ಅಂತಲ್ಲ, ವೇದವನ್ನು ಒಪ್ಪೋದು ಆಸ್ತಿಕತೆಯ ಕಂಡೀಷನ್. ಅವನಿಗೆ ಆ ಭಗವಂತನ ಬ್ರಹ್ಮರೂಪದ ಮೇಲೆ ದ್ವೇಷ ಇಲ್ಲ, ಭಗವಂತನ ಶಿವರೂಪದ ಮೇಲೆ ದ್ವೇಷ ಇಲ್ಲ, ಆ ವಿಷ್ಣು ರೂಪದ ಮೇಲೆ ದ್ವೇಷ ಇದೆ. ಆ ಕಥಾನಕದಲ್ಲಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಎಲ್ಲವನ್ನೂ ನಿಯಾಮಕನು ವಿಷ್ಣುವೇ ಆಗಿದ್ದಾನೆ. ಆದ್ರಿಂದ ಅವನ ಮೇಲೆ ದ್ವೇಷ. ಜೊತೆಗೆ ಆ ವಿಷ್ಣು ರೂಪವೇನೆ ವರಾಹ ಅವತಾರದಲ್ಲಿ ಬಂದು ತನ್ನ ತಮ್ಮನನ್ನ ಸಂಹಾರ ಮಾಡಿದ್ದು. ಆದ್ರಿಂದ ಅವನಿಗೆ ದ್ವೇಷ. ಬಟ್ ಅದೇ ದಕ್ಷ ಬ್ರಹ್ಮ ಪ್ರಜಾಪತಿ ಗೌನ್ಗೆ ಯಾಕೆ ಆತರ ಬರ್ಲಿಲ್ಲ? ಐ ಮೀನ್ ತಪ್ಪು ತಿಳ್ಕೊಬೇಡಿ ದಯಮಾಡಿ, ಇದು ಸ್ಟಾಪ್ ಮಾಡೋಣ ಇದನ್ನ. ಯಾಕಂದ್ರೆ ಅವ್ರು ಅದೇ ತರ ತಪ್ಪು ಮಾಡಿದ್ದಾನಲ್ಲ, ಶಿವನ್ ಒಪ್ಪಿಲ್ಲ ಅವನದ್ರಲ್ಲಿ. ಬಿ ಸ್ಪೆಸಿಫಿಕ್ ಸರ್, ಆ ತರ ಈ ತರ ಅಂತ ಇಲ್ಲ, ಹೇಳಿ ಪೂರ್ತಿಯಾಗಿ ಹೇಳಿ. ದಕ್ಷ ಪ್ರಜಾಪತಿಗೆ ಅವನು ಶಿವನ್ನ ದ್ವೇಷ ಮಾಡ್ದ.
ವಿಷ್ಣು ಮತ್ತೆ ಬ್ರಹ್ಮರನ್ನ ಆಧಾರ ಮಾಡ್ದ. ಹಾ, ಈಗ ನೀವು ಇದನ್ನ ಹೇಳ್ಬೇಕು, ಈ ಹಿರಣ್ಯಕಶಿಪಿಗೂ ದಕ್ಷ ಪ್ರಜಾಪತಿಗೂ ಇರುವ ಕಾಮನ್ ಅಂಶ ಏನು ಹೇಳ್ಬೇಕು ನೀವು. ಎಲ್ಲ ಬ್ರಹ್ಮನಿಂದ ಬಂದವರು. ಆ ಆರ್ಗ್ಯುಮೆಂಟ್ ಅಲ್ಲಿ ಏನ್ರಿ ಬ್ರಹ್ಮನಿಂದ ಬಂದವರು ಕಾಮನ್ ಅಂಶ? ನೀವು ಯಾತಕ್ಕೆ ಹಿರಣ್ಯಕಶ ದಕ್ಷ ಬ್ರಹ್ಮನನ್ನ ಇಲ್ಲಿ ಎಳ್ಕೊಂಡು ಬಂದ್ರಿ ಅದನ್ನ ಹೇಳ್ರಿ. ಅಲ್ಲ, ಯಾಕೆ ಅಂತಂದ್ರೆ ಮೋಕ್ಷ ಅನ್ನೋದು ಅವನಿಗೆ ಕಡೆಗೆ ಅವನಿಗೆ ಬೇರೆ ಏನೋ ಇದಾಯ್ತಲ್ಲ, ಬೇರೆ ಅವನಿಗೆ ಕುರಿ ತಲೆ ಇಟ್ಟು ಅವನು ಮುಂದೆ ನಡ್ಸು ಅಂತ ಹೇಳಿದ್ರು ಅವನಿಗೆ. ಹಾ ಸರಿ, ಇವನಿಗೆ ಭಗವಂತನ ಸಾಯುಜ್ಯ ಆಯ್ತಲ್ಲ, ಅದಕ್ಕೆ ನಾನು ಕೇಳಿದೆ. ನಾನು ಸರಿ, ಈ ಪ್ರಶ್ನೆ ಏನು, ಅವನಿಗೆ ಯಾಕೆ ಹಾಗೆ ಇವನಿಗೆ ಯಾಕೆ ಹೀಗೆ ಅಂತೇನಾ? ಹೌದು. ಹಾ, ಅದಕ್ಕೆ ಉತ್ತರ ಏನು ಅಂದ್ರೆ, ಈ ಹಿರಣ್ಯಕಶಿಪು ಪೂರ್ವದಲ್ಲಿಯೇನೆ ವರ ಪಡ್ಕೊಂಡು ಬಂದಿದ್ದಾನೆ, 3 ಜನ್ಮದ ನಂತರ ನೀನು ನನ್ನಲ್ಲಿ ಬರಬೇಕು ಅಂತ. ದಕ್ಷ ಪ್ರಜಾಪತಿ ಅಂತ ವರ ಪಡೆದುಕೊಂಡು ಬಂದಿಲ್ಲ, ಅದೇ ವ್ಯತ್ಯಾಸ. ಓಕೆನಾ? ಗುರುಗಳೇ, ಯಾಕೋ ಇದು ಗ್ರೇ ಲೈನ್, ಅದು ನೀವು ಹೇಳ್ದಂಗೆ ಗ್ರೇ ಏರಿಯಾಸ್ ಅಂತ ತಗೊಂಡು, ಯಾಕಂದ್ರೆ ವೇದವ್ಯಾಸರು ಹೇಳಿರೋದು. ಅಲ್ಲ, ನೀವು ಆ ಜಯ ವಿಜಯರ ಅಸ್ತಿತ್ವವನ್ನೇ ನೀವು ನಿಮ್ಮ ಆರ್ಗ್ಯುಮೆಂಟ್ ಅಲ್ಲಿ ತಗೊಳ್ತಾ ಇಲ್ಲ, ಕನ್ಸಿಡರೇ ಮಾಡಿಲ್ಲ ಇಡೀ ಆರ್ಗ್ಯುಮೆಂಟ್ ಅಲ್ಲಿ. ದ್ರಾವಣನ್ ಜನ್ಮದಲ್ಲೂ ಸೇಮ್ ಮಾಡ್ತಾನಲ್ಲ ಗುರುಗಳೇ, ಅವನದೇ ಜನ್ಮ. ಅವನು ಹೌದು, ಪುರೋಹಿತ ಬೇರೆ, ವೇದ ವೇದಾಧ್ಯಯನ ಪಾರಂಗತ, ಮಾಡಿ. ವೇದ ಪಾರಂಗತ, ಹಾ. ಈಶ್ವರನ ಅಷ್ಟು ಪೂಜೆ ಹೌದು. ಮಾಡ್ತಾನೆ, ಕೈಲಾಸ ಎಲ್ಲ ಹೋಗಿ ಎಲ್ಲ ಮಾಡ್ತಾನೆ. ಇವನ್ ಕಂಡ್ರೆ ಮಾತ್ರ ಆಗಲ್ಲ ಅಷ್ಟೇ, ವಿಷ್ಣುನ. ಈ ಸೇಮ್ ಕ್ಯಾರೆಕ್ಟರ್ ಎರಡರಲ್ಲೂ, 2 ಜನ್ಮದಲ್ಲೂ. ಹೌದು, ಶಿಶುಪಾಲ್ನು ಅಷ್ಟೇನೆ. ಗುರುಗಳೇ, ಇದರಿಂದ ಏನ್ ಅರ್ಥ ಮಾಡ್ಕೊಬಹುದು ಅಂದ್ರೆ, ವೇದದಲ್ಲಿ ನಿಷ್ಠೆ ಇದ್ದವ್ರು ಮಾತ್ರ ಮೋಕ್ಷಕ್ಕೆ ಹೋಗ್ಬೋದು ಅಲ್ವಾ ಗುರುಗಳೇ? ಹಾ, ಭಾಗವತ ಇದನ್ನ ಇನ್ನೂ ಹೆಚ್ಚು ಸ್ಪೆಸಿಫಿಕ್ ಆಗಿ ಹೇಳುತ್ತೆ. ಕೇವಲ ವೇದನಿಷ್ಠೆ ಸಾಲೋದಿಲ್ಲ, ಕೇವಲ ಭಗವದ್ ಭಕ್ತಿ ಸಾಲೋದಿಲ್ಲ, ಎರಡೂ ಇದ್ದಾಗಲೇನೆ ಮೋಕ್ಷ ಆಗೋದು ಅಂತ ಭಾಗವತ ಹೇಳೋದು. ಎರಡು ಇರ್ಬೇಕು ವೇದದಲ್ಲಿ, ಎರಡು ಆಮೇಲೆ ಬೇಕು. ಭಗವಂತನ. ನೀವು ಎರಡನ್ನು ಇಂಡಿಪೆಂಡೆಂಟ್ ಆಗಿ ನೋಡ್ಲಿಕ್ಕೆ ಆಗೋದಿಲ್ಲ, ಎರಡು ಒಂದಕ್ಕೊಂದು ಕಾಂಪ್ಲಿಮೆಂಟರಿ, ಪೂರಕ. ಹೌದು. ಇನ್ನೊಂದ್ ಬಾರಿ ದಯವಿಟ್ಟು ಈ ವಾಕ್ಯವನ್ನ ಮನನ ಮಾಡ್ಕೊಳ್ಳಿ. ಸಾಧಾರಣವಾಗಿ ಈ ಯೂನಿವರ್ಸಿಟಿಗಳಲ್ಲಿ ಹಾ, ರಾಮಚಂದ್ರ ಅವ್ರೇನೋ ಹೇಳ್ತಾ ಇದ್ರಿ. ಅವ್ರಿಗೆ ಇಂಟರ್ನೆಟ್ ಸರಿ ಇಲ್ಲ ಅನ್ಸುತ್ತೆ. ರಾಮಚಂದ್ರ ಅವ್ರು ನಿಮ್ಮದು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ವಲ್ಲ? ಇಂಟರ್ನೆಟ್ ಸರಿ ಇಲ್ಲ ಅವ್ರಿಗೆ. ನಾವು ಉಪನಿಷತ್ತು ಮೇಡಮ್ ಅಲ್ಲ, ನಿಮ್ ಪ್ರಶ್ನೆ ನಮಗೆ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ. ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಿದ್ಯೇನೋ ಅವ್ರಿಗೆ ಎಂದೆ. ಹೌದು ಹೌದು. ಗುರುಗಳ ಈ ಕೇಳಿಸ್ತಾ ಇದೆಯಾ? ಇಲ್ಲ, ಮತ್ತೆ ಕ್ಲಿಯರ್ ಆಗಿಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ. ಬ್ರೇಕ್ ಆಗ್ತಾ ಇದೆ ತುಂಬಾ. ಪ್ಲೀಸ್ ಟೈಪ್ ಮಾಡಿ. ಗುರುಗಳೇ, ಹೊಸ ಸ್ಕಂದ ಆಮೇಲೆ ಮಾತಾಡ್ತೀನಿ. ಇವಾಗ ಕೇಳಿಸ್ತಿದೆ ನೋಡಿ. ಹೊಸ ಸ್ಕಂದ ಪ್ರಾರಂಭ ಆಗ್ಲಿ ಗುರುಗಳೇ. ಗಜೇಂದ್ರ ಮೋಕ್ಷ. ಹೌದು, ಹೊಸ ಶುರು ಮಾಡ್ಬಿಡಿ ಗುರುಗಳೇ. ಅಲ್ಲ, ಒಳ್ಳೇದಾಯ್ತು ಗುರುಗಳೇ, ಎಷ್ಟೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಆಕ್ಚುಲ್ ಆಗಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ. ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ.
ವಿದ್ಯಾ ವಿನಯ ಸಂಪನ್ನಂ वीतरागं ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ ಪರಮಂ ಕ್ಲಿಷ್ಟ ವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ ಯೋ ಬೋಧಯತಿ ತಂ ವಂದೇ ಪರಮಾನಂದ ಭಾರತೀ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿದ್ಯಸ್ವರಾಟ್ तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಜಗದ್ಗುರು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಒಂದು ಕೃಪಾಶೀರ್ವಾದದಿಂದ ಪ್ರಾರಂಭವಾಗಿರುವಂತಹ ಈ ನಮ್ಮ ಭಾಗವತ ಸತ್ಸಂಗ ಅವರ ಆಶೀರ್ವಾದದಿಂದಲೇನೆ 7 ಸ್ಕಂದಗಳನ್ನ ಮುಗಿಸಿ 8ನೇಯ ಸ್ಕಂದಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಜಗದ್ಗುರುಗಳ ಆಶೀರ್ವಚನೆ ಪ್ರೇರಣೆ ಇಲ್ಲದೇನೆ ಇದು ಸಾಧ್ಯವಾಗ್ತಿರಲಿಲ್ಲ ಅನ್ನುವಂತಹ ನನ್ನ ದೃಢವಾದ ನಂಬಿಕೆ. ಈ ಸಂದರ್ಭದಲ್ಲಿ ಜಗದ್ಗುರುಗಳನ್ನ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮ ಪುರಸ್ಸರವಾಗಿ ನಮಸ್ಕರಿಸುತ್ತಾ, ಗುರುಗಳು ನಮ್ಮನ್ನು ಹೀಗೆ ಕೈ ಹಿಡಿದುಕೊಂಡು 12 ಸ್ಕಂದಗಳನ್ನ ಮುಗಿಸಿ ಮುಂದಿನ ಸತ್ಸಂಗಕ್ಕೆ ಮಾರ್ಗದರ್ಶವನ್ನ ಕೊಡಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾ 8ನೇಯ ಸ್ಕಂದಕ್ಕೆ ನಾವು ಕಾಲಿಡುತ್ತೇವೆ. ಈ ಸ್ಕಂದದ ಪ್ರಾರಂಭದಲ್ಲಿಯೇನೆ ಪರೀಕ್ಷಿತ ಮಹಾರಾಜನು ಶುಕ ಮಹರ್ಷಿಗೆ ಪ್ರಶ್ನೆಯನ್ನು ಕೇಳುವಂತವನಾಗ್ತಾನೆ. ಗುರುಗಳೇ, ತಾವು ಇಷ್ಟೊತ್ತು ಸ್ವಯಂಭುವ ಮನ್ವಂತರದಲ್ಲಿ ಆಗುವಂತಹ ಅವತಾರಗಳು, ಲೀಲಾ ಕಥೆಗಳು ಎಲ್ಲವೂ ಹೇಳಿದ್ರಿ. ಹಾಗೇನೆ ಇತರ ಮನ್ವಂತರಗಳ ವಂಶಾವಳಿಗಳನ್ನು, ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ಭಗವಂತರ ಅವತಾರಗಳನ್ನು ಹ್ಯಾಕ್ ಮಾಡ್ದ, ಯಾಕೆ ಮಾಡ್ದ, ಅವನ್ನೆಲ್ಲ ತಿಳಿ ಹೇಳಬೇಕು ಅಂತ ಕೇಳಿದಾಗ ಶುಕ ಮಹರ್ಷಿ ಮುಂದುವರಿಸ್ತಾರೆ. ಈ ಸ್ವಯಂಭುವ ಅನ್ನುವಂತಹ ಮನ್ವಂತರದಲ್ಲಿ ಮನು ಮತ್ತು ಶತರೂಪೆಯರ ಪುತ್ರಿಯರಾಗಿರುವಂತಹ ದೇವಹೂತಿ ಮತ್ತು ಆಕೂತಿ ಇವರ ಗರ್ಭದಲ್ಲಿ ಭಗವಂತ ಅವತಾರ ಮಾಡಿದ್ದು. ದೇವಹೂತಿ ಗರ್ಭದಲ್ಲಿ ಕಪಿಲಾವತಾರವಾಗಿ ಹುಟ್ಟಿ ಜ್ಞಾನ ಮಾರ್ಗವನ್ನು ಉಪದೇಶ ಮಾಡಿದ್ದು. ಆಕೂತಿ ಗರ್ಭದಲ್ಲಿ ಭಗವಂತ ಯಜ್ಞಾವತಾರದಲ್ಲಿ ಹುಟ್ಟಿ ಕರ್ಮ ಮಾರ್ಗವನ್ನ ಹೇಳಿರುವಂತಹದ್ದು. ಇದೇ ರೀತಿ ಮುಂದಿನ ಮನ್ವಂತರಗಳ ಬಗ್ಗೆ ಹೇಳಬೇಕು ಅಂತ ಕೇಳಿದಾಗ ಮನು ತನ್ನ ಎಲ್ಲ ಕರ್ತವ್ಯಗಳನ್ನ, ಅಂದ್ರೆ ಪ್ರಜಾಭಿವೃದ್ಧಿ ಮುಂದುವರಿಸೋದು, ಸಂತಾನ ಮುಂದುವರಿಸೋದು, ಮಕ್ಕಳನ್ನು ಪಡೆಯೋದು, ಆಮೇಲೆ ಅವರಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನು ಪಡೆಯೋದು, ಆಮೇಲೆ ಅವರಿಗೆ ಎಲ್ಲವನ್ನು ನೋಡಿ ಪ್ರಜಾಸಂತತಿ ಮುಂದುವರಿತಾ ಇದೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ರಾಜ್ಯಾಡಳಿತ ಎಲ್ಲವೂ, ಸಮಾಜ ಎಲ್ಲವೂ ಒಂದು ಸುಭದ್ರ ಆಧಾರದ ಮೇಲೆ ನೆಲೆ ನಿಂತಿದೆ. ಆ ಆಧಾರ ಯಾವುದು ಅಂದ್ರೆ ಮನುಸಂಹಿತ ಅನ್ನೋದನ್ನ ನೋಡಿ, ಇನ್ಮೇಲೆ ನಾನು ಈ ಕೆಲಸಗಳಿಂದ ವಿರಮಿಸಿ ಭಗವಂತನಲ್ಲಿ ಒಂದಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅವನು ಎಲ್ಲ ಜವಾಬ್ದಾರಿ
ಜವಾಬ್ದಾರಿಗಳು ಅಥವಾ ಅಧಿಕಾರ ಎಲ್ಲವನ್ನು ಬಿಟ್ಟು, ಅರಮನೆ ಇತ್ಯಾದಿ ಎಲ್ಲವನ್ನು ಬಿಟ್ಟು ಪತ್ನಿಯಾದ ಶತರೂಪೆಯರ ಜೊತೆಗೆ ಸುನಂದ ಎನ್ನುವಂತಹ ನದಿ ತೀರದ ಮೇಲೆ ಘೋರವಾದ ತಪಸ್ಸನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ತಪಸ್ಸು ಈ ಹಿಂದೆ ಮಾಡಿರುವಂತಹ ತಪಸ್ಸುಗಳಿಗಿಂತ ಭಿನ್ನವಾದದ್ದು. ಈ ಹಿಂದೆಯೂ ಕೂಡ ಅವನು ತಪಸ್ಸು ಮಾಡಿದ್ದ. ಯಾಕೆ ಅಂದ್ರೆ ಆ ತಪಶಕ್ತಿಯಿಂದ ಸತ್ಸಂತಾನ ಪ್ರಾಪ್ತವಾಗ್ಲಿ ಅನ್ನೋ ಕಾರಣದಿಂದ. ಆದ್ರೆ ಅವನು ಈಗ ಮಾಡ್ತಾ ಇರುವಂತಹ ತಪಸ್ಸು ಸತ್ಸಂತಾನಕ್ಕೋಸ್ಕರವಲ್ಲ, ಆತ್ಮೋದ್ಧಾರಕ್ಕೋಸ್ಕರವಾಗಿ. ಹಾಗೆ ತಪಸ್ಸು ಮಾಡ್ತಾ ಮಾಡ್ತಾ ಭಗವಂತನ ಸ್ತುತಿಯನ್ನು ಮಾಡ್ತಾನೆ. ಭಗವಂತನ ಸ್ತುತಿ ಮಾಡ್ತಾ ಮಾಡ್ತಾ ಬಹಳ ಸುಂದರವಾಗಿರುವಂತಹ ಒಂದು ಶ್ಲೋಕವನ್ನು ನಾವು ನೋಡ್ತೇವೆ. ಅಧ್ಯಾಯದಲ್ಲಿ ಬರುವಂತಹ 13ನೆಯ ಸ್ತೋತ್ರ ಅನ್ನೋ ಮಾತನ್ನ ಹೇಳಿ ಆಮೇಲೆ ಹೇಳ್ತಾರೆ, ಸವಿಶ್ವಕಾಯ ಪುರುಹೂತೈಷಃ ಸತ್ಯ ಸ್ವಯಂ ಜ್ಯೋತಿರಜಃ ಪುರಾಣಃ ಧತ್ತೆ ಯಸ್ಯ ಜನ್ಮಾದ್ಯಜಯಾತ್ಮಶಕ್ತ್ಯಾ ತಾಂ ವಿದ್ಯಯೋದಸ್ಯ ನಿರೀಹ ಆಸ್ತೆ. ಧ್ವನಿ ಬ್ರೇಕ್ ಆಗ್ತಾ ಇದೆ ಅಂತ ಚಾಟ್ ಬಂತು. ಎಲ್ರಿಗೂ ಹಾಗೆ ಆಗ್ತಾ ಇದೆಯಾ? ಕೆಲವೊಮ್ಮೆ ಆಗ್ತಾ ಇದೆ ಸರ್. ಒಂದ್ ನಿಮಿಷ ಆಯ್ತು ಹೌದು ಗುರುಗಳೇ. ಗುರುಗಳೇ, ಹೌದು. ಮತ್ತೆ ಇಲ್ಲಿ ಸರಿ ಹೋಯ್ತು, ಮತ್ತೆ ಸರಿ ಇದೆ. ಸರಿ, ಮುಂದುವರಿಸ್ಲಾ ಈಗ. ಹಾ ಗುರುಗಳೇ, ಆಗ್ಲಿ ಆಗ್ಲಿ. ಈ ಶ್ಲೋಕದಲ್ಲಿ ಮತ್ತೆ ಪುನಃ ಮನು ಪರಮಾತ್ಮನನ್ನ ಸ್ತೋತ್ರ ಮಾಡುವಾಗ ಏನ್ ಹೇಳ್ತಾರೆ ಅಂತ ನೋಡಿದ್ರೆ ಪುನಃ ಅದ್ವೈತವನ್ನೇ ಹೇಳ್ತಾರೆ. ಅದ್ವೈತದಲ್ಲಿ ಈ ಜಗತ್ತು ಬ್ರಹ್ಮದ ಕಾರ್ಯ, ಬ್ರಹ್ಮವೇ ಜಗತ್ತಾಗಿ ಜಗತ್ತಿನ ಆಕಾರದಲ್ಲಿ ನಮ್ಮೆದುರುಗಡೆ ಬಂದು ನಿಂತಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಯಥಾವತ್ತಾಗಿ ಅದೇ ವಾಕ್ಯವನ್ನ, ಅದೇ ಮಾತನ್ನ ಈ ಶ್ಲೋಕದಲ್ಲಿ 13ನೇ ಶ್ಲೋಕದಲ್ಲಿ ಮನು ಹೇಳ್ತಾ ಇದ್ದಾನೆ ಪರಮಾತ್ಮನ ಸ್ತುತಿಯಲ್ಲಿ. ಸವಿಶ್ವಕಾಯ, ಇಡೀ ವಿಶ್ವವೇ ಅವನ ಶರೀರ ಅಂತ. ಮತ್ತು ಪುರುಹೂತಃ, ಹೂತಃ ಅಂತ ಹೇಳಿದ್ರೆ ಕರೆಯಲ್ಪಡುವವನು. ಪುರುಹೂತಃ ಅಂತಂದ್ರೆ ಅನೇಕಾನೇಕ ಜನರಿಂದ ಅನೇಕಾನೇಕ ನಾಮಗಳ ಮೂಲಕವಾಗಿ ಕರೆಯಲ್ಪಟ್ಟವನು ಅಂತ. ಅಂದ್ರೆ ಯಾವ್ದ್ಯಾವ್ದು ನಾಮಗಳು ಅಂತೇನೇನಿದಾವೆಯೋ ಅವೆಲ್ಲವೂ ಭಗವಂತನೇ ಅನ್ನೋ ರೀತಿಯಲ್ಲಿ. ಪುರುಹೂತಃ ಈಶಃ, ಅವನೆಲ್ಲವನ್ನು ವ್ಯಾಪಿಸಿಕೊಂಡು ಅಂತರ್ಯಾಮಿಯಾಗಿ ಆಳ್ತಾ ಇದ್ದಾನೆ. ಸತ್ಯ, ತೈತ್ರಿಯ ಉಪನಿಷತ್ತು ಹೇಳುತ್ತೆ ಭಗವಂತನನ್ನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎನ್ನುವಂತ ರೀತಿ. ಅವನು ಸತ್ಯವಾಗಿದ್ದಾನೆ. ಸ್ವಯಂ ಜ್ಯೋತಿ, ಅವನು ಸ್ವಯಂ ಪ್ರಕಾಶನಾಗಿದ್ದಾನೆ, ಸ್ವಯಂ ಜ್ಯೋತಿಯಾಗಿದ್ದಾನೆ. ಸ್ವಯಂ ಜ್ಯೋತಿ ಅಂದ್ರೆ ಏನರ್ಥ? ನಮಗೆ ಬೇರೆ ವಸ್ತುಗಳ ಕತ್ತಲಲ್ಲಿರುವಂತಹ ಬೇರೆ ವಸ್ತುಗಳನ್ನ ನೋಡೋದಕ್ಕೆ ದೀಪದ ಬೆಳಕು ಬೇಕು. ಆದ್ರೆ ಆ ದೀಪವನ್ನು ನೋಡೋದಕ್ಕೆ ಮತ್ತೊಂದು ದೀಪದ ಬೆಳಕು ಬೇಕಿಲ್ಲ. ಆ ದೀಪದ ಪ್ರಕಾಶದಿಂದಲೇನೆ ಆ ದೀಪವನ್ನು ನಾವು ನೋಡಬಹುದು. ಸ್ವಯಂ ಜ್ಯೋತಿಷ್ಠ ಅಂದ್ರೆ ಇದೇನೆ. ಹೊರಗಿನ ಜಗತ್ತನ್ನ ತಿಳಿದುಕೊಳ್ಳೋದಕ್ಕೆ, ನೋಡೋದಕ್ಕೆ ಒಳಗಡೆ ಇರುವಂತಹ ಒಂದು ಜ್ಯೋತಿ ಬೆಳಕು ಅನ್ನೋದು ಬೇಕು. ಆ ಬೆಳಕನ್ನ ನೋಡೋದಕ್ಕೆ ಮತ್ತೆ ಬೇರೆ ಬೆಳಕು ಅನ್ನೋದೇನ್ ಬೇಕಿಲ್ಲ. ಆ ಬೆಳಕಿನ ಮೂಲಕವೇನೆ ಗೊತ್ತಾಗತ್ತೆ. ಆದ್ರಿಂದ
ಸ್ವಯಂ ಜ್ಯೋತಿ ಅಜಃ, ಅವನಿಗೆ ಹುಟ್ಟು ಅನ್ನುವಂತಹದ್ದಿಲ್ಲ. ಪುರಾಣ, ಯಾವತ್ತಿಲಿಂದೂ ಇದ್ದಾನೆ. ಈಗ ಸ್ವಲ್ಪ ಉಪನಿಷತ್ತು ಹಿನ್ನೆಲೆ ಎಲ್ಲ ಇರುವಂತವರಲ್ಲಿದ್ದಾಗ ಅಲ್ಲಿ ಉಪನಿಷತ್ತಿನಲ್ಲಿ ಭಗವಂತನನ್ನ ನೇತಿ ನೇತ್ಯಾತ್ಮಕವಾಗಿ ಸೂಚಿಸಲಾಗುತ್ತೆ. ಅಸ್ಥೂಲಂ, ಅನಣೋ, ಅಹ್ರಸ್ವಂ, ಅದೀರ್ಘಂ, ಅಕಾಯ ಅನ್ನೋ ರೀತಿಯಲ್ಲಿ ಅವನು ದಪ್ಪಗಿಲ್ಲ, ಕುಳ್ಳಗಿಲ್ಲ, ಬೆಳ್ಳಗಿಲ್ಲ, ತೆಳ್ಳಗಿಲ್ಲ, ಕಪ್ಪಾಗಿಲ್ಲ, ಒಳಗಡೆ ಅಂತಿಲ್ಲ, ಹೊರಗಡೆ ಅಂತಿಲ್ಲ, ಬೇಲೆ ಇಲ್ಲ, ಕೆಳಗಡೆ ಇಲ್ಲ, ಹೀಗೆಲ್ಲ ಇಲ್ಲ 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 ಅಂತ ತಿಳ್ಕೊಂಡು ಬರ್ತಾರೆ. ಆ ಎಲ್ಲಾ ನೇತಿಗಳ ಸಾಂಕೇತಿಕವಾಗಿ ಅಜಹ ಅಂತ ಪದ ಬಳಸಿದ್ರು. ಅದೇ ಸಾಲಿನಲ್ಲಿ ಉಪನಿಷತ್ತಿನಲ್ಲಿ ಅದಿಲ್ಲ 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 ಅಂತ ಹೇಳುವಾಗ ಮಧ್ಯದಲ್ಲಿ ನಿತ್ಯಂ ಅಂತ ಪದ ಬಳಸ್ತಾರೆ. ಯಾವಾಗಲೂ ಇದಾನವನು ಅಂತ. ನಾನು ಅದಲ್ಲ ಇದೆಲ್ಲ ಅಂತ ಹೇಳ್ತಾ ಹೋಗುವಾಗ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಒಂದು 20-25 ಬಾರಿ ಇಲ್ಲ ಅದಲ್ಲ 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 ಅಂತ ಹೇಳಿದ್ರೆ ಜಿಜ್ಞಾಸುಗಳು ಬ್ರಹ್ಮವನ್ನ ಇಲ್ಲವೇ ಇಲ್ಲ ಅನ್ನೋ ಅರ್ಥದಲ್ಲಿ ತಿಳಿದುಕೊಂಡು ಯಾರೇನೋ ಆ ಕಾರಣದಿಂದ ಮಧ್ಯದಲ್ಲಿ ಒಂದು ಪದ ಸೇರಿಸ್ತಾರೆ, ನಿತ್ಯಂ ಅಂತ, ಯಾವಾಗಲೂ ಇರುವವನು ಅಂತ. ಉಪನಿಷತ್ತಿನಲ್ಲಿ ಬಳಸಿರುವ ಆ ನಿತ್ಯಂ ಪದದ ಅನುವಾದವೇನೆ ಇಲ್ಲಿ ಪುರಾಣ, ಯಾವಾಗಲೂ ಇರುವಂಥವನು ಅಂತ. ಅಂತಹ ಭಗವಂತನು ಅಸ್ಯ, ಈ ಜಗತ್ತಿನ ಜನ್ಮ ಆದಿ, ಹುಟ್ಟು, ಆದಿ ಪದದಿಂದ ಸ್ಥಿತಿ ಮತ್ತು ಲಯಗಳು, ಸೃಷ್ಟಿ ಸ್ಥಿತಿ ಲಯಗಳನ್ನ ಅಜಯ ಆತ್ಮಶಕ್ತಿಯ, ತನ್ನದೇ ಶಕ್ತಿಯಾಗಿರುವ ಅಜ ಆಗಿರುವ ಮತ್ತೆ ಹುಟ್ಟು ಇಲ್ಲದಿರುವ ಮಾಯೆಯಿಂದ ಅಂತ. ಇಲ್ಲಿ ಅಜಾ ಅಂತ ಪದ ಬಳಸಿದ್ದಾರೆ ಸ್ತ್ರೀಲಿಂಗದಲ್ಲಿ. ತನ್ನ ಶಕ್ತಿಯಾದ ಅಜಾ ಅಂದ್ರೆ ಮಾಯಾದಿಂದ ಜನ್ಮ ಸ್ಥಿತಿ ಲಯಗಳನ್ನ, ಈ ವಿಶ್ವದ ಜನ್ಮ ಸ್ಥಿತಿ ಲಯಗಳನ್ನ ಧರಿಸ್ಕೊಂಡಿದ್ದಾನೆ, ಹಿಡ್ಕೊಂಡಿದ್ದಾನೆ ಅಂತ. ಅಂದ್ರೆ ಮಾಡ್ತಾ ಇದ್ದಾನೆ, ಅವನೇ ಮಾಡುವವನು. ತಾಂ ವಿದ್ಯೆಯ ಉದಸ್ಯ ನಿರೀಹ ಆಸ್ತೆ, ತಾಂ ಆ ಮಾಯಾಶಕ್ತಿಯನ್ನ ವಿದ್ಯೆಯ ಜ್ಞಾನ ಮಾರ್ಗದಿಂದ ಉದಸ್ಯ ಅಂದ್ರೆ ದೂರೀಕರಿಸಿ, ನಿರಾಕರಿಸಿ, ನಿರೀಹ ಅಂಟಿಸಿಕೊಳ್ಳದೇನೆ ಇದಾನೆ ಅಂತ ಹೇಳ. ಅಂದ್ರೆ ಮಾಯೆಯಿಂದಲೇನೆ ಈ ಎಲ್ಲ ಜಗತ್ತು ವ್ಯಾಪಿಸಿದರೂ ಅವನಿಗೇನು ಮಾಡ್ಲಿಕ್ಕಾಗಿಲ್ಲ ಆ ಮಾಯೆಯಿಂದ. ಆ ಮಾಯೆಯನ್ನ ಅಂಟಿಸಿಕೊಂಡು ಇಲ್ಲ, ಆ ಮಾಯೆಯಿಂದ ಅವನು ಗೆದ್ದವನು, ಮಾಯೆಯನ್ನು ಗೆದ್ದವನು. ಯಾವುದರಿಂದ ಗೆದ್ದ? ಜ್ಞಾನದಿಂದ, ವಿದ್ಯೆಯ ಅಂತ. ಇದರ ಅರ್ಥ ನಾವು ಯಾರಾದರೂ ಕೂಡ ಜ್ಞಾನದಿಂದ ಮಾಯೆಯನ್ನ ಗೆಲ್ಲಬಹುದು ಅನ್ನುವಂತಹ ಸೂಚ್ಯವನ್ನು ನಾವಿಲ್ಲಿ ನೋಡುತ್ತೇವೆ. ಅಂದ್ರೆ ಪುನಃ ಇಲ್ಲಿ ಈ ಶ್ಲೋಕದಲ್ಲಿ ಅದ್ವೈತದ ಪ್ರಮೇಯಗಳಾಗಿರುವಂತಹ ಮಾಯ, ಜ್ಞಾನಾದೇವತ ಕೈವಲ್ಯಂ, ಜಗತ್ತೆಲ್ಲವೂ ಮಾಯಾ ಕಲ್ಪಿತ ಅಥವಾ ಅವಿದ್ಯಾ ಕಲ್ಪಿತ ಅನ್ನುವಂತಹದ್ದು. ಆಮೇಲೆ ಭಗವಂತನೇ ಈ ಜಗತ್ತಿನ ಆಕಾರದಲ್ಲಿ ನಿಂತಿದ್ದಾನೆ ಅಂದ್ರೆ ಅದು ಕಾರ್ಯಕಾರಣ ಅನನ್ಯತೆಯನ್ನು ಸೂಚಿಸುತ್ತದೆ. ಮತ್ತು ಭಗವಂತನು ಸತ್ಯನು ಸ್ವಯಂ ಜ್ಯೋತಿಯು ಅಂತ ಹೇಳಿರುವುದರಿಂದ ಅದು ಭಗವಂತನ ನಿರ್ಗುಣತ್ವವನ್ನು ಸೂಚಿಸುತ್ತದೆ. ಈಶಃ ಪುರಾಣ ಅಂತ ಹೇಳಿರುವುದರಿಂದ ಭಗವಂತನು ಮಾಯಾ ಶಬಲಿತಂ ಅಂದ್ರೆ ಮಾಯೆಯಿಂದ ಕೂಡಿದಾಗ ಈಶ್ವರನಾಗ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದಿಷ್ಟು ಮನು ಭಗವಂತನನ್ನ ಪ್ರಾರ್ಥನೆ ಮಾಡುವಾಗ ಹೇಳಿರುವಂತಹ ಶ್ಲೋಕ. ಆದ್ರಿಂದ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂತಹದ್ದು. ಇಂತಹ ಅನೇಕಾನೇಕ ಅದ್ವೈತ ರತ್ನಗಳು ಭಾಗವತದಲ್ಲಿ ನಾವು ಮೇಲಿನ ಮೇಲೆ ಕಾಣ್ತಾನೆ ಇರ್ತೀವಿ. ಅಂತಹ ಅನೇಕ ರತ್ನಗಳಲ್ಲಿ ಒಂದು ರತ್ನ ಅನ್ನುವಂತಹದ್ದು ನಾವು ನೋಡಿದ್ವಿ. ಮುಂದೆ ಶುಕ ಮಹರ್ಷಿಗಳು ಪರೀಕ್ಷಿತನು ಕೇಳಿದಂತೆ ಮನ್ವಂತರದ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಇಲ್ಲಿ ಕೊಟ್ಟಿರುವ ವಿವರಣೆಗಳನ್ನು ನೋಡಿದಾಗ ನಮಗೆ ಮನ್ವಂತರದ ಐಡೆಂಟಿಟಿ ಅನ್ನೋದು ಗೊತ್ತಾಗುತ್ತೆ, ಪ್ರತ್ಯೇಕ ಅಸ್ತಿತ್ವ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಅಂತ ನಾವು ನೋಡ್ತಾ ಹೋದಂತೆ ನಿಮ್ಗೆ ಅನುಭವಕ್ಕೆ ಬರ್ತದೆ. ಮೊದಲನೇ ಮನ್ವಂತರ ಸ್ವಯಂಭುವ. ಆ ಸ್ವಯಂಭುವದ ಕಥೆಯನ್ನ ನಾವು 7 ಸ್ಕಂದವರೆಗೂ ನೋಡಿದ್ವಿ.
ಅದರಲ್ಲಿ ಏನೇ ಕಪಿಲಾವತಾರ ಬಂತು, ಯಜ್ಞ ಅವತಾರ ಬಂತು, ಇತ್ಯಾದಿ ಇತ್ಯಾದಿ ಅನೇಕ ಕಥೆಗಳನ್ನೆಲ್ಲ ನೋಡಿದ್ವು. ಇಲ್ಲಿವರೆಗೂ ಬಂದಿರುವಂತಹ ಎಲ್ಲಾ ಕಥೆಗಳು ಸ್ವಯಂಭೂ ಮನ್ವಂತರದಲ್ಲಿ ನಡೆದದ್ದು ಅಂತ ನಾವು ಗ್ರಹಿಸಿ ಮುಂದೆ ಹೋಗೋದು. ಮುಂದೆ ಸ್ವಾರೋಚಿಷ ಅನ್ನುವಂತಹ ಎರಡನೇ ಮನು, ಅವನು ಯಾರು ಅಂತ ಹೇಳಿದ್ರೆ ಅಗ್ನಿಯ ಮಗನು. ಈ ಹಿಂದೆ 3ನೆಯ ಸ್ಕಂದದಲ್ಲಿ ಅನ್ಕೊಳ್ತೀನಿ, ವಂಶಾವಳಿಯನ್ನ ಹೇಳುವಾಗ ಇವನು ಮುಂದೆ ಮನು ಆಗ್ತಾನೆ, ಇವನು ಇಂತಹ ಮನು ಆಗ್ತಾನೆ ಎನ್ನುವಂತಹ ವಾಕ್ಯವು ಬಂದಿರುತ್ತೆ. ಸಂಶೋಧಕ ಬುದ್ಧಿ ಇರುವಂತವರು ನಾವು ಅದನ್ನು ಟ್ಯಾಲಿ ಮಾಡಿ ನೋಡಬಹುದು. ಹೊಸ ಹೊಸ ಆಯಾಮಗಳು ಕಾಣಿಸಿದ್ರು ಕಾಣಿಸಬಹುದು. ಅದ್ ಬಂದಿದೆ ಗುರುಗಳೇ ಎಷ್ಟೊಂದ್ಸರಿ. ಎರಡನೆಯ ಸ್ವಾರೋಚಿಷ ಎನ್ನುವಂತಹ ಮನ್ವಂತರದಲ್ಲಿ ಎರಡನೆಯ ಮನುವನು, ಅವನು ಯಾರು ಅಂತ ಹೇಳಿದ್ರೆ ಅಗ್ನಿದೇವನ ಪುತ್ರನು. ಅವನಿಗೆ ದ್ಯುಮಾನ್, ಸುಷೇಣ, ರುಚಿಷ್ಮಾನ್ ಎನ್ನುವಂತಹ ಪುತ್ರರಿದ್ರು. ಆ ಮನ್ವಂತರದಲ್ಲಿ ಇಂದ್ರನಿಗೆ ರೋಚನ ಅನ್ನುವಂತಹ ಹೆಸರು. ಹಾಗೆ ದೇವತಾ ಗಣಗಳು ಅಂತ ಇರ್ತಾರೆ, ಗುಂಪು ಗುಂಪಲ್ಲಿ ಇರ್ತಾರೆ ಅವರು, ಆ ದೇವತಾ ಗಣಗಳು ಅಂತ. ಅದನ್ನು ನಾವು ದೇವತಾ ವಂಶಾವಳಿ ನೋಡುವಾಗ ನೋಡಿದ್ದೀವಿ. ಯಕ್ಷರು, ಗಂಧರ್ವರು ಅಂತ ಹೇಗೆ ಇರ್ತಾರೆಯೋ ಹಾಗೆ ದೇವತಾ ಗಣಗಳು, ದೇವತೆಯ ಯೋನಿಯಲ್ಲೇ ಹುಟ್ಟಿರುವಂತವ್ರು, ಆದ್ರೆ ಗುಂಪು ಗುಂಪಾಗಿರ್ತಾರೆ, ಒಬ್ರೊಬ್ಬರೇ ಇರೋದಿಲ್ಲ. ವಿಶ್ವೇ ದೇವತೆಗಳು ಅಂತ ಅವ್ರು 13 ಜನ, ಕೆಲವೊಂದ್ ಕಡೆ 10 ಜನ ಅಂತ ಹೇಳ್ತಾರೆ. ಏಕಾದಶ ರುದ್ರರು, ಅವ್ರು 11 ಜನ. ಅಷ್ಟವಸುಗಳು, ಅವ್ರು 8 ಜನ. ದ್ವಾದಶಾದಿತ್ಯರು, ಅವ್ರು 12 ಜನ. ಹಾಗೇನೆ ತುಷಿತರು ಅನ್ನುವಂತಹ ಒಂದು ಗುಂಪು. ಅಮರಕೋಶದಲ್ಲಿ ಇದ್ರ ಬಗ್ಗೆ ತುಷಿತಾಹ ಅವ್ರ ಬಗ್ಗೆ ಹೇಳಿದ್ರು. ಆದಿತ್ಯ ವಿಶ್ವ ವಸವಸ್ ತುಷಿತಾ ಭಾಸ್ವರ ನಿಲಾಹ ಮಹಾರಾಜಿಕ ಸಾಧ್ಯಾಶ್ಚ ರುದ್ರಾಶ್ಚ ಗಣದೇವತಾ. ಇವರೆಲ್ಲರೂ ಗಣದೇವತೆಗಳು, ಗುಂಪು ದೇವತೆಗಳು ಅಂತೇಳಿ. ಆದಿತ್ಯ, ದ್ವಾದಶಾದಿತ್ಯರು, ವಿಶ್ವೇ ದೇವತೆಗಳು, ತ್ರಯೋದಶ ವಿಶ್ವೇದೇವಾಹ, ವಸು, ಅಷ್ಟವಸುಗಳು ಇತ್ಯಾದಿ. ಹಾಗೆ ತುಷಿತರು ಅಂತ ಬಹುಶಃ ಇವರು 60 ಜನ ಅಂತಾರೆ. ನಂಬರ್ ಬಗ್ಗೆ ನನಗೆ ಶ್ಯೂರ್ ಇಲ್ಲ, ಈ ಸಂದರ್ಭದಲ್ಲಿ ನಂಬರ್ ಕೊಟ್ಟಿಲ್ಲ, ಬೇರೆ ಎಲ್ಲೋ ಓದಿದ್ದೆ 60 ಜನ ಅಂತ. ಈ ತುಷಿತರು ಆ ಮನ್ವಂತರದಲ್ಲಿ, ಸ್ವಾರೋಚಿಷ ಎನ್ನುವಂತಹ ಮನ್ವಂತರದಲ್ಲಿ ದೇವತೆ ಗಣಗಳಾಗಿರ್ತಾರೆ. ಅಂದ್ರೆ ಈ ಗಣದೇವತೆಗಳು ಇದಾರಲ್ಲ, ಇವರು ಒಂದೊಂದು ಮನ್ವಂತರದಲ್ಲಿ ಕೆಲವು ಗಣಗಳು ಅಭಿವ್ಯಕ್ತವಾಗ್ತಾರೆ ಅಥವಾ ಆಕ್ಟಿವ್ ಆಗ್ತಾರೆ. ಕೆಲವು ಮನ್ವಂತರಗಳಲ್ಲಿ 2-3 ಗಣಗಳು ಆಕ್ಟಿವ್ ಆಗ್ತಾರೆ. ಹೀಗೆಲ್ಲ ನೋಡ್ಬೋದು. ಇನ್ನು ಈ ಸ್ವಯಂಭುವ ಮನ್ವಂತರದಲ್ಲಿ ಮರೀಚಿಯೇ ಮೊದಲಾದಂತವರು ಸಪ್ತರ್ಷಿಗಳಾಗಿದ್ದರು. ಇನ್ನು ಸ್ವಾರೋಚಿಷ ಮನ್ವಂತರದಲ್ಲಿ ಊರ್ಜ, ಸ್ತಂಭ ಎನ್ನುವಂತಹ ಹೆಸರುಗಳಾದ ಸಪ್ತರ್ಷಿಗಳು. 7 ಹೆಸರುಗಳು ಕೊಟ್ಟಿಲ್ಲ, ಟೀಕೆಯಲ್ಲಿ ಸಿಕ್ಕರೆ ಸಿಗಬಹುದು, ಭಾಷವೇ ಅದು. ಸದ್ಯಕ್ಕೆ 2 ಹೆಸರು, ಬೇರೆ ಸಂದರ್ಭದಲ್ಲಿ ಸಿಕ್ಕರು ಸಿಗುತ್ತೆ ಹೆಸರು. ಊರ್ಜ, ಸ್ತಂಭ ಹೆಸರಿನ ಮೊದಲಾದ 7 ಸಪ್ತರ್ಷಿಗಳಾಗಿದ್ರು. ಅವರುಗಳಲ್ಲಿ ಒಬ್ಬನು ವೇದಶಿರಾಹ ಎನ್ನುವಂತವನು. ಅವನ ಪತ್ನಿ ಈ ತುಷಿತ. ಆ ತುಷಿತೆಯಿಂದ ಆ ವೇದಶಿರನಿಗೆ ಹುಟ್ಟಿರುವಂತವನೇ ವಿಭು, ಅವನೇ ಶ್ರೀಮನ್ನಾರಾಯಣನು, ಭಗವಂತನು. ಅಂದ್ರೆ ಈ ಸ್ವಾರೋಚಿಷ ಮನ್ವಂತರದಲ್ಲಿ ವೇದಶಿರಾಹ ಮತ್ತು ತುಷಿತ ಎಂಬ ದಂಪತಿಯಲ್ಲಿ ವಿಭು ಎಂಬ ಹೆಸರಿನಲ್ಲಿ ಅವತಾರ ಮಾಡಿದ್ದಾನೆ ಅನ್ನುವಂಥದ್ದು ಹೇಳುತ್ತೆ. ಅವನು ಜೀವನಪೂರ್ತಿ ಬ್ರಹ್ಮಚಾರಿಯಾಗಿ ಆಗಿರ್ತಾನೆ, ಸನತ್ ಕುಮಾರರಂತೆ, ನಾರದರಂತೆ ಎನ್ನುವಂತಹದ್ದು. ಮುಂದೆ ಇವರಿಗೆ 86,000 ಮಂದಿ ಬ್ರಹ್ಮಚಾರಿಗಳನ್ನ ಇವನು ಬ್ರಹ್ಮಚರ್ಯ ವ್ರತವನ್ನ ಉಪದೇಶ ಮಾಡಿ ಪಾಲನೆ ಮಾಡಿದ್ದು ಎನ್ನುವಂತಹದ್ದೆಲ್ಲ ಬರ್ತದೆ. ಆ ಮನ್ವಂತರದ ವಿಶೇಷ ಘಟನೆ. ಇನ್ನು 3ನೇದಾಗಿರುವಂತಹದ್ದು ಉತ್ತಮ ಎನ್ನುವಂತಹ ಮನು. ಇವನು ಪ್ರಿಯವ್ರತ ಮಹಾರಾಜನ ಪುತ್ರನು. ಯಾರಾದ್ರೂ 1-2-3 ನಿಮಿಷದಲ್ಲಿ ಪ್ರಿಯವ್ರತನು ಯಾರು ಅಂತ ಚಾಟ್ ಮಾಡ್ತೀರಾ? ಕಥೆನಲ್ಲಿ ಈಗಾಗಲೇ ಬಂದೋಗಿದೆ, ಟೈಪ್ ಮಾಡಿ ಹೇಳ್ಬೋದಾ ಯಾರಾದರೂ ನೋಡಿ. ಇಲ್ಲಿದ್ರೆ 2-3 ನಿಮಿಷದ ನಂತರ ನಾನು ಹೇಳ್ತೇನೆ. ಪ್ರಿಯವ್ರತ ಮಹಾರಾಜನ ಪುತ್ರನು ಉತ್ತಮ. ಇವನಿಗೆ ಪವನ, ಸಂಜಯ, ಅಗ್ನಿಹೋತ್ರ, ಉತ್ತಾನಪಾದನ ತಮ್ಮ. ಕರೆಕ್ಟ್. ಉತ್ತಾನಪಾದ ಯಾರು? ಪ್ರಿಯವ್ರತನ ಅಣ್ಣ ಅಂತ ಹೇಳ್ಬೇಡಿ, ಇನ್ನೊಂದಿದೆ,
ಪರಿಚಯ? ಧ್ರುವನ ಅಪ್ಪ. ಧ್ರುವನ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಗೊತ್ತು ಇಲ್ಲ. ಪವನ ಸೃಂಜಯ ಯಜ್ಞಹೋತ್ರ ಅನ್ನುವಂತಹ ಇವನಿಗೆ ಮಕ್ಕಳು, ಈ ಉತ್ತಮ ಅನ್ನುವಂಥವರಿಗೆ. ಈ ಮನ್ವಂತರದಲ್ಲಿ ವಸಿಷ್ಠ ಪ್ರಮದ ಎಂಬ ಹೆಸರಿನ ಸಪ್ತರ್ಷಿಗಳು ಆಗೋಗ್ತಾರೆ. ಸತ್ಯ, ವೇದಶ್ರುತ, ಭದ್ರ ಎನ್ನುವಂತಹ ಹೆಸರಿನ ದೇವತಾ ಗಣಗಳು ಆಗೋಗ್ತಾರೆ. ಈ ಮನ್ವಂತರದಲ್ಲಿರುವಂತಹ ಇಂದ್ರನಿಗೆ ಸತ್ಯಜಿತ್ ಎಂಬ ಹೆಸರು. ಇದೇ ಮನ್ವಂತರದಲ್ಲಿ ಧರ್ಮ ಮತ್ತು ಆಕೆಯ ಪತ್ನಿ ಸೂನೃತ ಎನ್ನುವಂಥವರಲ್ಲಿ ಸತ್ಯವ್ರತ ಎಂಬ ಹೆಸರಿನಿಂದ ಸತ್ಯಜಿತ್ ಎಂಬ ಹೆಸರಿನಿಂದ ಇಂದ್ರನು ಪ್ರಸಿದ್ಧಿಯಾಗ್ತಾನೆ. ಭಗವಂತನು ಆ ಇಂದ್ರನ ಗೆಳೆಯನಾಗಿ, ಅಂದ್ರೆ ಈ ಹಿಂದೆ ಇವನು ಮುಂದೆ ಇಂದ್ರನಾಗ್ತಾನೆ ಎನ್ನುವಂತಹ ಒಂದು ಕಥೆ ಬಂದಿತ್ತು. ಅವನೇ ಮುಂದೆ ಸತ್ಯಜಿತ್ ಎಂಬ ಹೆಸರಿನ ಭಗವಂತನ ಅವತಾರ ಕಾಲದಲ್ಲಿ ಇಂದ್ರನ ಗೆಳೆಯನಾಗಿ ವಿಷ್ಣುವು ರಾಕ್ಷಸರನ್ನ, ಜನರಿಗೆ ಕಷ್ಟ ಕೊಡುವಂತಹ ಯಕ್ಷರನ್ನ, ಭೂತಗಣಗಳನ್ನ ಸಂಹಾರ ಮಾಡ್ದ ಅಂತ. ಇದನ್ನು ಓದ್ತಾ ಇರುವಾಗ ನನಗೊಂದು ಅನಿಸಿಕೆ ಬಂತು. ಬಹಳ ಪ್ರಸಿದ್ಧವಾಗಿರುವಂತಹ ಸತ್ಯನಾರಾಯಣ ವ್ರತ, ಅದು ಸ್ಕಂದ ಪುರಾಣೆ, ರೇವಾಖಂಡೆ ಅನ್ನುವಂತಹದ್ದು ಪ್ರಸಿದ್ಧವಾಗಿದೆ. ಆದರೆ ಸ್ಕಂದ ಪುರಾಣದಲ್ಲಿ, ರೇವಾಖಂಡದಲ್ಲಿ ನಾವು ಪ್ರಸಿದ್ಧವಾಗಿ ಕೇಳುವಂತಹ ಕಥೆ ಇಲ್ಲ. ಬಹಳ ಪ್ರಸಿದ್ಧವಾಗಿದೆ, ಆದ್ರೂ ಆ ಹೇಳಿರೋ ಅಡ್ರೆಸ್ ಅಲ್ಲಿ ಇಲ್ಲ. ಇದಕ್ಕೆ ನನ್ನ ಗುರುಗಳಿಗೆ ಬೇರೆ ಬೇರೆ ಎಲ್ಲ ಕೇಳಿದಾಗ ಅವರಿಂದ ಬಂದ ಉತ್ತರ ಏನು ಅಂತ ಹೇಳಿದ್ರೆ, ಇವೆಲ್ಲವುಗಳು ಕಲ್ಪಾಂತರಗಳಲ್ಲಿ ನಡೆದು ಹೋಗಿರುವಂತಹದ್ದು. ಯಾವುದೋ ಕಲ್ಪದಲ್ಲಿ ನಡೆದು ಹೋಗಿರುತ್ತೆ, ಮುಂದಿನ ಕಲ್ಪದಲ್ಲಿ ಹಾಗೇನೆ ಮುಂದುವರೆದಿರುತ್ತೆ. ಆದ್ರಿಂದ ಈ ಪುರಾಣಗಳಲ್ಲಿ ಕಾಣಿಸಿಲ್ಲ ಅನ್ನೋ ಮಾತ್ರಕ್ಕೆ ಅವುಗಳು ಹಾಗೇ ಇಲ್ಲ ಅಂತ ಹೇಳುವುದು ದಾರ್ಢ್ಯ ಆಗುತ್ತೆ. ಕಲ್ಪಾಂತರದಲ್ಲಿ ನಡೆದಿದ್ದು ಅಂತ ಗ್ರಹಿಸಬೇಕು ಅಂತ ಹೇಳಿದ್ರು. ಆ ಮಾತನ್ನು ಇಟ್ಕೊಂಡು ಇಲ್ಲಿ ಮೂರನೆಯ ಉತ್ತಮ ಎನ್ನುವಂತಹ ಮನ್ವಂತರದಲ್ಲಿ ಭಗವಂತ ವಿಷ್ಣುವು ಸೂನೃತ ಮತ್ತು ಸತ್ಯಸೇನ ಎನ್ನುವಂತಹ ದಂಪತಿಗಳಿಗೆ ಹುಟ್ಟಿರುವಂಥವನೇ ಸತ್ಯವ್ರತ ಎಂಬ ಹೆಸರಿನಿಂದ ಹುಟ್ಟುವಂಥವನೇ, ಮುಂದೆ ಅವನೇ ಸತ್ಯಜಿತ್ ಆಗಿ ಇಂದ್ರನ ಸಹಾಯ ಮಾಡ್ತಾನೆ ಎನ್ನುವಂತಹದ್ದೇನಿದೆಯಲ್ಲ, ಈತನೇ ಯಾಕೆ ಸತ್ಯನಾರಾಯಣ ಆಗಿರಬಾರದು ಅನ್ನೋದು ನನ್ನ ಅನಿಸಿಕೆ. ನನಗೆ ಪುರಾವೆಗಳು ಸಿಕ್ಕಿಲ್ಲ, ಇದು ಓದುವಾಗ ಬಂದ ಅನಿಸಿಕೆ ಅಷ್ಟೇನೆ. ಇರಲಿ. ನಾಲ್ಕನೇ ಬಂದಿರುವಂತಹದ್ದು ತಾಮಸ ಎನ್ನುವಂತಹ ಮನ್ವಂತರ. ಆ ಮನ್ವಂತರದಲ್ಲಿರುವಂತಹ ಅವನು ಆ ಹಿಂದೆ ಉತ್ತಮನ ತಮ್ಮನೆ ಸೋದರನೇ ಆಗಿರ್ತಾನೆ, ಪ್ರಿಯವೃತನ ಇನ್ನೊಬ್ಬ ಮಗ. ಅವನಿಗೆ ಪೃಥು, ಖ್ಯಾತಿ, ನರ ಮತ್ತು ಕೇತು ಎಂಬ ಹೆಸರಿನಂತಹ ಇತ್ಯಾದಿ ಹೆಸರಿನಿಂದ 10 ಜನ ಮಕ್ಕಳಿರ್ತಾರೆ. ಸತ್ಯಕ, ಹರಿ ಮತ್ತು ವೀರ ಎಂಬ ದೇವತಾ ಗಣಗಳು ಈ ಮನ್ವಂತರದಲ್ಲಿ ಆಗೋಗ್ತಾರೆ. ಈ ಮನ್ವಂತರದಲ್ಲಿ ಇಂದ್ರನಿಗೆ ತ್ರಿಶಿಖ ಅಂತ ಹೆಸರು. ಇಂದ್ರನಿಗೆ ತ್ರಿಶಿಖ ಎನ್ನುವಂತಹ ಹೆಸರು. ಈ ಮನ್ವಂತರದಲ್ಲಿ ಜ್ಯೋತಿರ್ಧಾಮ ಎನ್ನುವ ಇತ್ಯಾದಿ 7 ಜ್ಯೋತಿರ್ಧಾಮನೇ ಮೊದಲಾದ ಸಪ್ತರ್ಷಿಗಳು ಈ ಮನ್ವಂತರದಲ್ಲಿ ಹುಟ್ಟಿರುತ್ತಾರೆ. ಈ ಮನ್ವಂತರದಲ್ಲಿಯೇನೆ ಹರಿಮೇಧಸು ಎಂಬ ಹೆಸರಿನಿಂದ ಅವನ ಪತ್ನಿಯಾದ ಹರಿಣಿ ಅಲ್ಲಿ ಭಗವಂತನು ಅವತಾರ ಮಾಡ್ತಾನೆ. ಆ ಅವತಾರಕ್ಕೆ ಭಗವಂತನ ಹರಿ ಅವತಾರ ಅಂತ ಹೇಳುವುದು. ಭಗವಂತನು ಈ ಹರಿ ಅವತಾರದಲ್ಲಿಯೇನೆ ಗಜೇಂದ್ರನಿಗೆ ಮೋಕ್ಷ ಮಾಡಿದ್ದು, ಮೋಕ್ಷ ದಯಪಾಲಿಸಿದ್ದು ಅನ್ನುವಂತಹದ್ದನ್ನು ಇಲ್ಲಿ ಹೇಳ್ತಾರೆ. 2ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ.
ಈ ಗಜೇಂದ್ರ ಮೋಕ್ಷ ಅನ್ನುವಂತಹ ಮಾತನ್ನ ಕೇಳಿದ ತಕ್ಷಣದಲ್ಲಿ ಪರೀಕ್ಷಿತ ಮಹಾರಾಜನ ಕಿವಿಗಳು ನಿಮಿರುತ್ತವೆ. ಅದೇನು ಗಜೇಂದ್ರ ಮೋಕ್ಷ? ಯಾರು ಗಜೇಂದ್ರ? ಯಾಕೆ ಅವನು ಸಿಕ್ಕಾಕೊಂಡ? ಈ ಹರಿಯು ಅದ್ಯಾಗೆ ಗಜೇಂದ್ರನಿಗೆ ಮೋಕ್ಷ ಕೊಟ್ಟ? ಹರಿಯೇ ಸಾಕ್ಷಾತ್ತಾಗಿ ಮೋಕ್ಷವನ್ನು ದಯಪಾಲಿಸಲು ಹೋಗ್ಬೇಕು ಅಂತಾದ್ರೆ ಆ ಗಜೇಂದ್ರ ಮಾಡಿರುವಂತಹ ತಪಸ್ಸು ಅದೆಂಥ ದೊಡ್ಡದ್ದಾಗಿರಬೇಕು ಎನ್ನುವ ರೀತಿಯಲ್ಲಿ ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿಕೊಂಡು ಆ ಪ್ರಶ್ನೆಗಳನ್ನ ಶುಕಮುನಿಗಳ ಎದುರುಗಡೆ ವ್ಯಕ್ತಗೊಳಿಸ್ತಾನೆ. ಇವನ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಪ್ರಶ್ನೆಗಳು, ಕುತೂಹಲಗಳಿಗೆ ಸಮಾಧಾನ ಎನ್ನುವಂತಹ ರೀತಿಯಲ್ಲಿ ಮುಂದಿನ ಅಧ್ಯಾಯದಲ್ಲಿ ಶುಕ ಮಹರ್ಷಿ ಗಜೇಂದ್ರ ಮೋಕ್ಷದ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ತ್ರಿಕೂಟ ಎನ್ನುವಂತಹ ಪರ್ವತ, ತ್ರಿಕೂಟ ಹೆಸರೇ ಹೇಳುವಂತೆ 3 ಪರ್ವತಗಳ ಗುಂಪಿಗೆ ಅಥವಾ 3 ಪರ್ವತದ ಶ್ರೇಣಿಯನ್ನ ಸೇರಿಸ್ಬಿಟ್ಟು ತ್ರಿಕೂಟ ಅಂತ ಅದಕ್ಕೆ ಹೆಸರು. ಅದು ಕ್ಷೀರಸಾಗರದಲ್ಲಿ ಯಾವುದೋ ಒಂದು ದ್ವೀಪದಲ್ಲಿರುತ್ತೆ ಅಂತ ಹೇಳ್ತಾರೆ. ಆ ತ್ರಿಕೂಟ ಪರ್ವತದಲ್ಲಿ ಆ ಒಂದು ಪರ್ವತದ ಸೌಂದರ್ಯ, ಹಚ್ಚ ಹೆಸರು, ಹೂಗಳು, ಗಿಡ ಮರಗಳು ಇತ್ಯಾದಿಗಳು. ಯಾರಾದ್ರೂ ಬಾಟನಿ ಅಧ್ಯಯನ ಮಾಡೋರು ಅಥವಾ ಸಸ್ಯಶಾಸ್ತ್ರ ನೋಡೋರು ಅವರಿಗೆ ಈ ಅಧ್ಯಾಯ ಬಹಳ ರಸದೌತಣ. ಎಷ್ಟು ಗಿಡಗಳ ಹೆಸರು ಹೇಳಿದ್ದಾರೆ, ಎಷ್ಟು ಪಕ್ಷಿಗಳ ಹೆಸರು ಹೇಳಿದ್ದಾರೆ. ಝೂಯಾಲಜಿನವರು ಇದನ್ನು ಓದಬಹುದು. ಹೂಗಳ ಹೆಸರು ಹೇಳಿದ್ದಾರೆ, ಕಾಯಿಗಳು, ಹಣ್ಣುಗಳು ಬಹಳ ಅಂದ್ರೆ ಬಹಳ, 100 ಸಮ ಇರಬಹುದು, 100ವರೆಗೂ ಇರಬಹುದು ಹೆಸರುಗಳಿದಾವೆ. ಅಂತಹ ಸುಂದರವಾಗಿರುವಂತಹ ಮತ್ತು ನಿಬಿಡ ವೃಕ್ಷಗಳಿಂದ ಕೂಡಿರುವಂತಹ ಆ ತ್ರಿಕೂಟ ಪರ್ವತದ ಮಧ್ಯದಲ್ಲಿ ಒಂದು ಆನೆಯ ಹಿಂಡು. ಅದರಲ್ಲಿ ಆನೆಯ ಹಿಂಡು ನಿಮ್ಗೆಲ್ರಿಗೂ ಗೊತ್ತಿರುವಂತಹದ್ದು. ಆನೆ ಒಂಟಿಯಾಗಿ ಅಡ್ಡಾಡೋದು ಕಡಿಮೆ, ಗುಂಪಲ್ಲಿ ಇರ್ತಾವೆ ಯಾವಾಗ್ಲೂ. ಆ ಎಲ್ಲಾ ಹಿಂಡಿಗೆ ಒಂದು ಆನೆ, ಅದು ಎಲ್ಲಕ್ಕಿಂತಲೂ ಬಲಶಾಲಿ ಅನ್ನೋದನ್ನ ಆ ಎಲ್ಲಾ ಹಿಂಡಿನಲ್ಲಿರುವಂತಹ ಆನೆಗಳು ಒಪ್ಪಿಕೊಂಡಿರುತ್ತವೆ. ಅದು ಗಂಡಾನೆ ಆಗಿದ್ರೆ ಅದಕ್ಕೆ ಸಲಗ ಅಂತ ಹೆಸರು. ಆ ಸಲಗ ಒಂದು ಇತರ ಎಲ್ಲಾ ಗಂಡು ಮತ್ತು ಹೆಣ್ಣಾನೆಗಳನ್ನ, ಮರಿ ಆನೆಗಳನ್ನ ರಕ್ಷಣೆ ಮಾಡ್ತಾ ತನ್ನ ಮುಂದಾಳತ್ವದಲ್ಲಿ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಅಲದಾಡಿ ಸುಸ್ತಾಗಿ ತಮ್ಮ ಶಾರೀರಿಕ ಶ್ರಮವನ್ನ ನೀಗಿಸಿಕೊಳ್ಳಲು ಮಧ್ಯದಲ್ಲಿರುವಂತಹ ಒಂದು ಸರೋವರದ ಕಡೆಗೆ ಬರ್ತಾರೆ. ಆ ಸರೋವರವನ್ನ ನೋಡಿ ಬಹಳ ಆನಂದ ಪಟ್ಟು ಆ ಸರೋವರಗಳಲ್ಲಿ ಎಲ್ಲ ಆನೆಗಳು ಧುಮುಕ್ತವೆ. ಒಂದಾದ್ಮೇಲೆ ಅಂತೆ ಎಲ್ಲ ಧುಮುಕ್ತಾ ಇರುವಾಗ ಆ ನಾಯಕ ಆನೆ ಸಲಗ ಎಲ್ಲರನ್ನೂ ತನ್ನ ಸುಪರ್ದಿನಲ್ಲಿ ಇಟ್ಕೊಂಡ್ಬಿಟ್ಟು ತಾನೇ ತನ್ನ ಸೊಂಡಿಲಿನಿಂದ ಎಲ್ಲ ಆನೆಗಳ ಮೇಲೆ ನೀರು ಚಿಮುಕಿಸ್ತದೆ, ಸಿಡಿಸ್ತದೆ, ಅಂದ್ರೆ ಸ್ನಾನಕ್ಕಾಗ್ತದೆ. ಮರಿ ಆನೆಗಳಿಗೆ ತನ್ನ ಸೊಂಡಿಲಿನಿಂದಲೇನೆ ನೀರು ಕುಡಿಸುತ್ತದೆ. ಜೊತೆಗೆ ತಾನು ಆ ಸೊಂಡಿಲಿನಿಂದ ನೀರನ್ನು ತೆಗೆದುಕೊಂಡು ತನ್ನ ಮೈ ಮೇಲೆ ಹಾಕಿಕೊಂಡು ತಾನೂ ತಂಪಾದ ಅನುಭವವನ್ನು ಪಡೀತಾ ಇರುತ್ತೆ. ಹೀಗೆ ಇಡೀ ಹಿಂಡನ್ನೇ ನಿಯಂತ್ರಿಸುವಂತಹ ಸಾಮರ್ಥ್ಯ ಆ ಬೇಸಿಗೆಯ ಕಿರಣಗಳಿಂದ ಅದರ ತಲೆಯ ಮೇಲೆ ಅಂದ್ರೆ ಹಣೆಯ ಮೇಲಿನ ಚರ್ಮ ಸವಿದು ಅದರಲ್ಲಿರುವಂತಹ ರಸ ಹರಿತಾ ಇದೆ. ಆ ರಸ ಹರಿದಾಗ ಆನೆಗಳಿಗೆ ಮತ್ತು ಹೆಚ್ಚಾಗುತ್ತೆ. ಅದನ್ನ ಇಂಗಿಸಿಕೊಳ್ಳಲು ಅಥವಾ ಅದನ್ನ ಆರಿಸಿಕೊಳ್ಳಲು ನೀರಿನಲ್ಲಿ ಹೋಗುವಂತಹದ್ದು ಆನೆಗಳ ಸ್ವಭಾವ. ಅದಕ್ಕೆ ಮದಜಲ ಅಂತ ಕರೀತಾರೆ. ಆ ಮದಜಲ ಬಹಳ ಸುವಾಸನೆ ಭರಿತವಾಗಿರುತ್ತದೆ. ಅದನ್ನ ಬೆನ್ನತ್ತಿಕೊಂಡು ಅನೇಕ ದುಂಬಿಗಳು ಬರ್ತವೆ.
ಹೀಗಿರುವಂತಹ ಸಂದರ್ಭದಲ್ಲಿ ಆ ಒಂದು ಸರೋವರದಲ್ಲಿ ತನ್ನ ಬಿಸಿಲಿನ ಬೇಗೆಯು ಮತ್ತು ಹಣೆಯಿಂದ ಉದುರುತ್ತಿರುವಂತಹ ಆ ಸುರಿಯುತ್ತಿರುವಂತಹ ಮದ ಜಲವನ್ನು ನಿವಾರಿಸಿಕೊಳ್ಳಲು ನೀರಿನಲ್ಲಿ ಮುಳುಗಬೇಕು ಅಂತ ಹೋಗ್ತಾ ಇರುವಾಗ ಈ ಆನೆಗಳ ನಿರಂತರವಾಗಿರುವಂತಹ ನೀರಿನಲ್ಲಿ ಆಟ ಆಡೋದು ಧುಮುಕೋದು ನೋಡಿ ಆ ಒಳಗಡೆ ಇರುವಂತಹ ಒಂದು ಮೊಸಳೆ ವಿಶ್ರಾಂತಿ ಮಾಡ್ತಾ ಇರ್ತದೆ. ಆ ಮೊಸಳೆಗೆ ಈ ಆನೆಗಳ ಕೋಲಾಹಲದಿಂದ ನೀರು ಅಲೆ ಅಲೆ ರೂಪವಾಗಿ ಮೊಸಳೆಗೆ ತಾಗಿ ಮೊಸಳೆಯನ್ನ ಎಬ್ಬಿಸ್ತವೆ. ನನ್ನ ನಿದ್ರಾಭಂಗವಾಯ್ತಲ್ಲ ಅನ್ನೋ ರೀತಿಯಲ್ಲಿ ಆ ಮೊಸಳೆ ನಿಧಾನಕ್ಕಾಗಿ ಎಲ್ಲಿಂದ ಈ ನೀರು ಬರ್ತಾ ಇದೆ ಅಂತೆಲ್ಲ ನೋಡ್ಬಿಟ್ಟು ಅದನ್ನು ಬೆನ್ನಟ್ಟಿ ಹೋದಾಗ ಆನೆ ಈ ಸಲಗ ಎಲ್ಲರನ್ನು ದಂಡೆಗೆ ನಿಲ್ಲಿಸ್ಬಿಟ್ಟು ತಾನೇ ಎಲ್ರಿಗೆ ನಾಯಕ ಎಂಬುವಂತೆ ಸ್ನಾನ ಮಾಡಿಸ್ತಾ ಇದೆ ತನ್ನ ಸೊಂಡಿಲಿನಿಂದ ನೀರು ತೆಗೆದುಕೊಂಡು. ಆ ಸಂದರ್ಭದಲ್ಲಿ ಒಳಗಡೆಯಿಂದ ಬಂದಂತಹ ಮೊಸಳೆ ಆನೆಯ ಕಾಲನ್ನು ಹಿಡಿದು, ಮೊಸಳೆಯ ಹಿಡಿತ ಬಹಳ ಬಿಗಿ, ಒಂದು ಬಾರಿ ಸಿಕ್ಕರೆ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟ್ರ ಮಟ್ಟಲ್ಲಿ ಬಿಗಿ ಎಳೆದುಕೊಂಡು ನೀರಿನ ಒಳಗಡೆ ಎಳೆದುಕೊಂಡು ಹೋಗ್ತಾ ಇದೆ. ತಕ್ಷಣದಲ್ಲಿ ಗಾಬರಿಗೊಂಡಂತಹ ಆ ಸಲಗ ತನ್ನ ಇತರ 3 ಕಾಲುಗಳಿಂದ ಅಲ್ಪ ಸ್ವಲ್ಪ ಭೂಭಾಗ ಸಿಕ್ಕಿದ್ದೆ ಆ ಜಾಗವನ್ನೇ ಇಟ್ಟುಕೊಂಡು ತನ್ನ ಎಲ್ಲಾ ಶಕ್ತಿಯನ್ನ ಹಾಕಿ ಪುನಃ ಮೊಸಳೆ ಸಮೇತ ಮೇಲಕ್ಕೆ ಎಳೆಯುತ್ತೆ. ಆದ್ರೆ ಎಲ್ಲಿವರೆಗೂ ಮೊಸಳೆ ನೀರಿನಲ್ಲಿ ಇರುತ್ತೋ ಆ ಮೊಸಳೆಯನ್ನು ಗೆಲ್ಲೋದಕ್ಕೆ ಯಾರಿದ್ದರೂ ಸಾಧ್ಯ ಇಲ್ಲ. ಇವಾಗ ನೀರಿನಲ್ಲಿಯೇ ಇರುವುದರಿಂದ ಮೊಸಳೆಯೂ ಕೂಡ ತನ್ನ ಎಲ್ಲಾ ಸಾಮರ್ಥ್ಯವನ್ನ ಬಳಸಿ ಆನೆಯನ್ನ ಮತ್ತೆ ವಾಪಸ್ ಎಳೆಯುತ್ತೆ. ವರ್ಣನೆ ಮಾಡ್ತಾರೆ, ಈ ಆನೆ ಮತ್ತು ಮೊಸಳೆಯ ಯುದ್ಧ 100 ವರ್ಷ ಕಾಲ ನಡೆಯಿತು ಅಂತ. ನಾವು ಶಬ್ದಶಃ ತೆಗೆದುಕೊಳ್ಳದೆ ಇದ್ರೂನುವೆ 2 ಬಲಶಾಲಿಗಳು ತಮ್ಮ ಸಂಪೂರ್ಣ ಬಲ ಪ್ರಯೋಗ ಮಾಡಿದಾಗ ಹೇಗಿರುತ್ತೆ ಅಂತ ನಾವು ಊಹಿಸ್ಕೊಳ್ಬಹುದು. ಇವರ ಈ ಯುದ್ಧವನ್ನು ನೋಡ್ತಾ ಪಕ್ಕದಲ್ಲಿ ಇರುವಂತಹ ಎಲ್ಲಾ ಆನೆಗಳು ಕೂಡ ಅವಾಕ್ಕಾಗಿ ಗಾಬರಿಯಾಗಿ ನೀರಿನಿಂದ ಮೇಲಕ್ಕೆದ್ದು ದಂಡೆ ಮೇಲೆ ಹಿಂದೆ ಸರಿತಾ ಇದ್ದಾರೆ. ಈ ಕಡೆ ಆನೆ ಈ ಸಲಗ ಒದ್ದಾಡ್ತಾ ಇದೆ ಮೊಸಳೆಯಿಂದ ತಪ್ಪಿಸ್ಕೊಳ್ಬೇಕಂತ. ಆ ಮೊಸಳೆ ಬಿಡೋದಕ್ಕೆ ತಯಾರಿಲ್ಲ. ಕೊನೆಗೆ ಎಷ್ಟೋ ಹೊತ್ತಾದ್ಮೇಲೆ ಇದಾದ್ಮೇಲೆ ಅದು ಅದಾದ್ಮೇಲೆ ಇದು ತನ್ನ ಶಕ್ತಿಯನ್ನೆಲ್ಲವನ್ನೂ ಒಟ್ಟುಗೂರಿಸಿ ಹೇಳ್ತಾ ಇದ್ರು ಬರ್ತಿಲ್ಲ ಅಂತಂದಾಗ ಮೊಸಳೆಯ ಶಕ್ತಿ ಎಲ್ಲ ಕುಂದು ಹೋಗಕ್ ಸಾಧ್ಯ ಆಗುತ್ತೆ. ಇನ್ನು ಅದು ಒಂದು ಬಾರಿ ಕಣ್ಣು ಹಾಕ ನೋಡುತ್ತೆ, ತನ್ನ ಪರಿವಾರ ಬಂಧು ಜನ ಎಲ್ಲರೂ ಸರೋವರದ ದಂಡೆಯ ಮೇಲೆ ನಿಂತಿದ್ದಾರೆ. ಅದರಲ್ಲಿ ಮರಿ ಆನೆ ಇದ್ದಾವೆ, ಹೆಣ್ಣಾನೆ ಇದ್ದಾವೆ, ಗಂಡಾನೆ ಇದ್ದಾವೆ, ಎಲ್ಲರೂ ಇದ್ದಾರೆ. ಯಾರು ಇವನ್ ಸಹಾಯಕ್ಕೆ ಮಾತ್ರ ಬರ್ತಾ ಇಲ್ಲ. ನಾವು ನೀರಲ್ಲಿ ಇಳಿದು ಬಿಟ್ರೆ ಮತ್ತೆ ಇನ್ನೊಂದು ಮೊಸಳೆನೋ ಅಥವಾ ಅದೇ ಮೊಸಳೆ ನಮ್ಮನ್ನು ಹಿಡಿದೀತೇನೋ ಎನ್ನುವಂತಹ ಭಯ. ಆವಾಗ ಆ ಮೊಸಳೆಗೆ ಖಾತ್ರಿ ಆಗುತ್ತೆ, ಇವ್ರು ಯಾರು, ನನ್ನ ಶಕ್ತಿ ಅಂತೂ ಕುಂದು ಹೋಗ್ತಾ ಇದೆ, ಇವ್ರು ಯಾರು ನನ್ನ ಸಹಾಯಕ್ಕೆ ಬರೋ ತರ ಕಾಣಿಸ್ತಾ ಇಲ್ಲ. ಇವಾಗ ನನಗುಳಿದಿರುವಂತಹದ್ದು ಒಂದೇ ಒಂದು ಸಹಾಯ, ಅದು ಭಗವಂತನು ಎನ್ನುವಂತ ರೀತಿಯಲ್ಲಿ ಇಷ್ಟೊತ್ತು ತನ್ನ ಶರೀರದ ಮೇಲೆ ಇರುವಂತಹ ಆ ತನ್ನ ಬಲದ ಅಹಂಕಾರ, ಅಭಿಮಾನ ಎಲ್ಲ ಹೊರಟೋಯ್ತು. ಇನ್ನು ಸಹಾಯಕ್ಕಾಗಿ ಅಂಗಲಾಚದೆ ಬೇರೆ ದಾರಿ ಇಲ್ಲ. ಕಣ್ಣಿನ ಮೂಲಕ ಇತರ ಆನೆಗಳಿಗೆ ತನ್ನ ಸಹಾಯವನ್ನ ಅಂಗಲಾಚಿದ್ರೆ ಯಾವುದೂ ಕೂಡ ಹತ್ರ ಬರ್ತಾ ಇಲ್ಲ. ಅವುಗಳೇ ಹೆದರ್ಕೊಂಡು ಹೋಗಿದ್ದಾವೆ. ಇನ್ನು ಇವನನ್ನೇನು ಅಭಯ ಕೊಡೋದು? ಇದನ್ನು ಗಮನಿಸಿ ಆ ಆನೆ ನಿಶ್ಚಯ ಮಾಡುತ್ತೆ, ಇವಾಗ ನನಗೆ ಗತಿ ಶ್ರೀಹರಿಯೊಬ್ಬನೇ ಎನ್ನುವ ರೀತಿಯಲ್ಲಿ 2ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ನಾನು ಶ್ರೀಹರಿಯನ್ನೇ ಶರಣ ಹೊಂದುತ್ತೇನೆ ಅನ್ನೋ ನಿಶ್ಚಯ ಮಾಡ್ತಾರೆ. ನಮಾಮಿ ಮೇ ಜ್ಞಾತಯ ಆತುರಂಗಜಾಹ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋಪ್ಯಹಂಚ ತಂ ಯಾಮಿ ಪರಂಪರಾಯಣಂ. ನನ್ನ ಈ ಜ್ಞಾತಿಗಳು ಅಂದ್ರೆ ನನ್ನ ಪರಿಚಿತರು, ಬಂಧುಗಳು ಆಗಿರುವಂತಹ ಈ ಆನೆಗಳು ಮೋಚಿತುಂ ನ ಪ್ರಭವಂತೆ, ನನ್ನನ್ನ ಬಿಡಿಸ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಇವ್ರ ಕಡೆಯಿಂದ. ಅಂದ್ರೆ ಅವರೇನು ನನ್ನನ್ನು ಬಿಡಿಸುವಷ್ಟು ಯೋಗ್ಯರಲ್ಲ, ಸಮರ್ಥರಲ್ಲ ಅಂತ ನಂಗೆ ಗೊತ್ತಾಯ್ತು. ಯಾರೂ ಮುಂದೆ ಬರ್ತಾ ಇಲ್ಲ. ನಾನಾದ್ರೂ ಈ ಮೊಸಳೆಯ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದೇನೆ.
ಇಂಥ ಸಂದರ್ಭದಲ್ಲಿ ನನಗೆ ಒಂದೇ ಒಂದು ಆಶ್ರಯ ಅಂತ ಕೇಳಿದ್ರೆ ಭಗವಂತನೊಬ್ಬನೇ ಅನ್ನೋ ಕಾರಣದಿಂದ ಪರಂಪರಾಯಣಂ ತಂ ಯಾಮಿ, ನಾನು ಅವನ ಶರಣ ಹೋಗ್ತೇನೆ. ಯಾರು ಅಂತ? ಪರಾಯಣಂ ಯಾಮಿ. ಪರಾಯಣ ಅಂತ ಹೇಳಿದ್ರೆ ಆಶ್ರಯ. ನಾನು ಆ ಭಗವಂತನ ಆಶ್ರಯವನ್ನೇ ಹೋಗ್ತೇನೆ. ಇಲ್ಲಿ ಪರಂ, ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಸಮರ್ಥನಾಗಿರುವಂತಹ ಭಗವಂತನ ಆಶ್ರಯವನ್ನ ನಾನು ಹೋಗ್ತೇನೆ. ಯಃ ಕಶ್ಚನೇಶೋ ಬಲಿನೋಂತ ಕೋರಗಾತ್ ಪ್ರಚಂಡ ವೇಗಾದಭಿಧಾವತೋ ಭೃಶಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾನ್ ಮೃತ್ಯು ಪ್ರಧಾವತ್ಯರಣಂ ತಮೀಮಹಿ. 33ನೇ ಶ್ಲೋಕದಲ್ಲಿ ಯಾಕೆ ಆ ಭಗವಂತನನ್ನೇ ನಾನು ಶರಣ ಹೋಗ್ತೇನೆ ಅಂತ ಹೇಳಿದ್ರೆ, ಸಹ ಬಲಿನೋಂತಕಃ, ಮಹಾಬಲಶಾಲಿಗಳದ್ದು ಅಂತಕ್ಕೆ ಕಳಿಸಿರುವಂಥವನು, ಅಂತಕನಿಗೆ ಅಂತಕನು, ಅಂತಹ ಮಹಾಬಲಶಾಲಿ ಅವನು. ಅವನ ಹೆದರಿಕೆಯಿಂದ ಮೃತ್ಯುವೇ ಓಡೋಗ್ತದೆ. ಭೀತಂ ಪ್ರಪನ್ನಂ ಪರಿಭಾತಿ ಯದ್ಭಯಾತ್, ಆ ಭಗವಂತನ ಹೆದರಿಕೆಯಿಂದ ಮೃತ್ಯು ಅನ್ನೋದು ಓಡೋಗ್ತಾ ಇದೆ. ಅಂದ್ರೆ ಏನರ್ಥ? ಈಶಾಸ್ಮಾದ್ ವಾತಃ ಪವತೆ, ಈ ಮಂತ್ರದಲ್ಲಿ ಕೊನೆಗೆ ಬರುತ್ತಲ್ಲ, ಮೃತ್ಯುರ್ಧಾವತಿ ಪಂಚಮ ಇತಿ. ಆ ಮಂತ್ರದ ತಾತ್ಪರ್ಯವನ್ನ ಇಲ್ಲಿ ಗಜೇಂದ್ರನು ನೆನಪಿಸಿಕೊಂಡು, ಅವನ ಎಷ್ಟು ಬಲಶಾಲಿ ಅಂತ ಹೇಳಿದ್ರೆ ಸಾಕ್ಷಾತ್ ಮೃತ್ಯುವೇನೇ ಓಡ್ ಹೋಗುತ್ತೆ ಅವನಿಗೆ ಹೆದರಿಕೊಂಡು. ಆದ್ರಿಂದ ನಾನು ಅವನಿಗೆ, ಭಗವಂತನಿಗೆ ಶರಣನಾಗಿದ್ದೇನೆ, ಅನನ್ಯ ಗತಿಕನಾಗಿ ಶರಣನಾಗಿದ್ದೇನೆ, ಬೇರೆ ಯಾರೂ ನನಗೆ ಗತಿ ಇಲ್ಲ ಅನ್ನೋ ರೀತಿಯಲ್ಲಿ ಈ 2 ಶ್ಲೋಕಗಳಲ್ಲಿ ನಾನು ಭಗವಂತನನ್ನೇ ಶರಣ ಹೊಂದುತ್ತೇನೆ ಅನ್ನೋದನ್ನ ನಿಶ್ಚಯ ಮಾಡಿ, ಭಗವಂತ ಬಿಟ್ರೆ ಬೇರೆ ಯಾರೂ ನನಗೆ ಸಹಾಯಕ್ಕಾಗ್ಲಿ ಬರಲಾರರು ಅನ್ನೋದನ್ನ ನಿಶ್ಚಯ ಮಾಡಿ, ಆಮೇಲೆ ಆ ಭಗವಂತನನ್ನು ಕುರಿತು ಸ್ತೋತ್ರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 3ನೇ ಅಧ್ಯಾಯದಲ್ಲಿ ಬರುವಂತಹ ಈ ಒಂದು 33 ಶ್ಲೋಕಗಳು ಅನ್ಕೊಳ್ತೇನೆ. ಎಷ್ಟಿದಾವೆ? 32 ಶ್ಲೋಕಗಳಿಗೆ ಗಜೇಂದ್ರ ಮೋಕ್ಷ ಸ್ತೋತ್ರ ಅಂತಲೇನೆ ಪ್ರಸಿದ್ಧವಾಗಿದೆ. ಅಂದ್ರೆ ಗಜೇಂದ್ರನು ಮೊಸಳೆಯಿಂದ ಬಿಡಿಸಿಕೊಳ್ಳಲು ಪರಮಾತ್ಮನನ್ನು ಕುರಿತು ಮಾಡಿರುವಂತಹ ಸ್ತೋತ್ರ. ಇದಕ್ಕೆ ಗಜೇಂದ್ರ ಮೋಕ್ಷ ಸ್ತುತಿ ಅಥವಾ ಗಜೇಂದ್ರ ಸ್ತುತಿ ಅಂತಲೂ ಕರೀತಾರೆ. ವೈಷ್ಣವ ಸಂಪ್ರದಾಯದಲ್ಲಿ ಈ ಸ್ತೋತ್ರಕ್ಕೆ ಬಹಳ ಬಹಳ ಮಹತ್ವದಿದೆ. ರಾಮಾನುಜೀಯ ಸಂಪ್ರದಾಯದಲ್ಲಿಯೂ ಕೂಡ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿಯೂ ಕೂಡ ಗಜೇಂದ್ರ ಸ್ತುತಿಗೆ ಬಹಳ ಮಹತ್ವವನ್ನು ಕೊಡ್ತಾರೆ. ಅವರು ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ತಾವು ಯಾವಾಗ ನಾನು ಬಹಳ ಸಿಕ್ಕಾಕೊಂಡಿದ್ದೇನೆ, ನನಗೆ ಯಾರೂ ಗತಿ ಇಲ್ಲ, ಬಹಳ ನೊಂದುಕೊಂಡಿದ್ದೇನೆ ಅಂತ ಅನ್ನಿಸಿದಾಗ ಅವರು ಗಜೇಂದ್ರ ಮೋಕ್ಷ ಪಾರಾಯಣ ಮಾಡುವುದನ್ನು ನಾನು ನೋಡಿದ್ದೇನೆ. ಹೆಚ್ಚು ಕಡಿಮೆ ಶ್ರೀ ವೈಷ್ಣವರ ಮನೆಗಳಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಗಜೇಂದ್ರ ಮೋಕ್ಷ ಅನ್ನುವಂತ ಸ್ತೋತ್ರ ಬಾಯಿಪಾಠ ಬಂದೇ ಬರುತ್ತೆ. ಈ ನಮ್ಮ ಪ್ರಾಂತಗಳಲ್ಲಿ ಹೇಗೆ ರಾಮರಕ್ಷಾ ಸ್ತೋತ್ರ, ಲಲಿತಾ ಸಹಸ್ರನಾಮ ಸ್ತೋತ್ರ ಹೇಗೆ ಬರುತ್ತೋ, ಶಿವಮಾನಸ ಪೂಜಾ ಎನ್ನುವಂಥದ್ದು ಹೇಗೆ ಪ್ರತಿಯೊಬ್ಬರಿಗೂ ಬರುತ್ತೋ, ಹಾಗೆ ಗಜೇಂದ್ರ ಮೋಕ್ಷವನ್ನು ಬಹಳ ಶ್ರದ್ಧೆಯಿಂದ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪಾಠ ಮಾಡ್ತಾರೆ. ಈ ಗಜೇಂದ್ರ ಮೋಕ್ಷ, ಗಜೇಂದ್ರನು ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರುವಾಗ, ಈಗಾಗಲೇ ಹೇಳದಂತೆ ಭಾಗವತದಲ್ಲಿ ಎಲ್ಲೆಲ್ಲಿ ಸ್ತುತಿ ಅಂತ ಬರುತ್ತೋ ಅಲ್ಲಿ ಭಗವಂತನನ್ನ ನಿರ್ಗುಣನು ಅನ್ನೋ ಅರ್ಥದಲ್ಲಿಯೇನೆ ಹೇಳ್ತಾರೆ. ಆಮೇಲೇನೆ ನಮ್ಮಗಳಿಗೋಸ್ಕರ ನೀನು ಗುಣವನ್ನ ಸ್ವೀಕಾರ ಮಾಡಿದೆ ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡಿರ್ತಾರೆ. ಪುನಃ ಅದು ಕೂಡ ಅದ್ವೈತ ಪ್ರಮೇಯಕ್ಕೇನೆ ಹತ್ತಿರವಾಗಿರುವಂತಹದ್ದು. ಹೀಗೆ 31 ಸ್ತೋತ್ರ ಮುಗಿದಾಗ 32ನೇ ಶ್ಲೋಕದಲ್ಲಿ ಕೇವಲ ನಮಸ್ಕಾರ ಅಂತ ಹೇಳಿದೆ. ನಾರಾಯಣ ಖಿಲ ಗುರು ಭಗವನ್ ನಮಸ್ತೆ ಅನ್ನುವಂತ ಇಷ್ಟು ಮಾತ್ರ ಇದೆ. ನಾರಾಯಣ ಖಿಲ ಗುರು ಭಗವನ್ ನಮಸ್ತೆ ಅನ್ನುವಂಥದ್ದು. ಕೊನೆಗೆ ಹೇಳ್ತಾರೆ, ಹೇ ಭಗವಂತನೇ ನಿನ್ಗೆ ನಮಸ್ಕಾರ ಅಂತ. ಯಾವಾಗ ಹೇಳ್ತಾನೆ ಇದು ಅಂದ್ರೆ 31 ಶ್ಲೋಕಗಳಾದಾಗ
ಆ ಗಜೇಂದ್ರನ ಆರ್ತನಾದವನ್ನ ಕೇಳಿ ಭಗವಂತನು ಗರುಡಾರೂಢನಾಗಿ ತನ್ನ ಕೈಯಲ್ಲೇ ಸುದರ್ಶನ ಚಕ್ರ ಸಮೇತವಾಗಿ ಆ ತ್ರಿಕೂಟ ಪರ್ವತದಲ್ಲಿ ಇರುವಂತಹ ಆ ಸರೋವರದಲ್ಲಿ ಗಜೇಂದ್ರ ಸಿಕ್ಕಿ ಹಾಕೊಂಡಿರುವಂತಹ ಆ ಸರೋವರದಲ್ಲಿಯೇನೆ ಬರ್ತಾನೆ. ಅವನ ಕೇವಲ ಆರ್ತನಾದದಿಂದ ಅಲ್ಲಿಗೆ ಬಂದಾಗ ಆ ಗಜೇಂದ್ರನು, ನನಗೆ ಯಾರೂ ಗತಿ ಇಲ್ಲ ತಂದೆ, ನನ್ನ ಕರೆಗೆ ಹೋಗ್ಕೊಟ್ಟು ನೀನ್ ಬಂದೀಯಾ, ನನ್ನನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಬಂದೀಯಾ, ಆದ್ರೆ ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಏನು ಇಲ್ವಲ್ಲ, ಇಂತಹ ಪರಿಸ್ಥಿತಿನಲ್ಲಿದ್ದೇನೆ, ನಿನಗೇನ್ ಕೊಡ್ಲಿ ಅಂತ ಹೇಳ್ತಾ ಭಗವಂತನ ಆಗಮನವನ್ನ ತನ್ನ ಸೊಂಡಿಲಿನಿಂದ ಆ ಸರೋವರದಲ್ಲಿಯೇನೆ ಇರುವಂತಹ ಒಂದು ಹೂವನ್ನ, ಕಮಲ ಹೂವನ್ನ ಕಿತ್ಕೊಂಡು ಆ ಭಗವಂತನಿಗೆ ಅರ್ಪಿಸ್ತಾನೆ. ತಂದೆ, ನನಗೋಸ್ಕರ ನೀನು ಅಲ್ಲಿಂದ ಬಂದೆಯಾ ಎನ್ನುವಂತಹ ಕಾರುಣ್ಯಪೂರ್ಣ ಧ್ವನಿಯಲ್ಲಿ ಮತ್ತು ನನ್ನನ್ನು ರಕ್ಷಣೆ ಮಾಡು ಎನ್ನುವಂತಹ ಬೇಡಿಕೆಯೊಂದಿಗೆ ಒಂದು ಆ ಕಮಲವೊಂದನ್ನ ಕಿತ್ತು ಶ್ರೀಹರಿಗೆ ಅರ್ಪಿಸ್ತಾನೆ. ಭಕ್ತಿ ಸಂಪ್ರದಾಯದಲ್ಲಿ ಒಂದು ಶ್ಲೋಕ ಪ್ರಸಿದ್ಧವಾಗಿದೆ. ಭಗವಂತನಿಗೆ ನೀವು ಎಷ್ಟು ಖರ್ಚಿನದ್ದು ಕೊಡ್ತೀರೋ ಅನ್ನುವಂತಹದ್ದು ಮಹತ್ವದ್ದಲ್ಲ, ಎಷ್ಟು ಭಕ್ತಿಯಿಂದ ಕೊಡ್ತೀರಿ ಅನ್ನೋದು ಮಹತ್ವದ್ದು, ಅರ್ಪಣೆ ಮಾಡ್ತೀರಿ ಅನ್ನೋದು ಮಹತ್ವದ್ದು ಅಂತ ಹೇಳುವಾಗ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಸಮರ್ಪಯೇತ್ ಅನ್ನುವಂತಹ ಮಾತನ್ನ ನೆನಪಿಸ್ತಾರೆ. ಪತ್ರ, ಪುಷ್ಪ, ಫಲ, ತೋಯ ನೀರು, ಹೂ. ಪತ್ರ ಅಂದ್ರೆ ಎಲೆ, ಎಲೆ ಕೊಟ್ಟರು ಭಗವಂತ ತೃಪ್ತಿ ಆಗ್ತಾನೆ, ಹೂ ಕೊಟ್ಟರು ತೃಪ್ತಿ ಆಗ್ತಾನೆ, ಕಾಯಿ ಕೊಟ್ಟರು, ಹಣ್ಣು ಕೊಟ್ಟರು ತೃಪ್ತಿ ಆಗ್ತಾನೆ, ನೀರು ಕೊಟ್ಟರು ತೃಪ್ತಿ ಆಗ್ತಾನೆ. ಆದ್ರೆ ಭಗವಂತನಿಗೆ ಬೇಕಾಗಿರುವಂತಹದ್ದು ಭಕ್ತಿ, ಭಕ್ತಿಯಿಂದ ಕೊಟ್ರೆ ತೃಪ್ತಿ ಆಗ್ತಾನೆ ಅಂತ ಹೇಳುವಾಗ ಈ ನಾಲ್ಕಕ್ಕೂ, ಪತ್ರ, ಪುಷ್ಪ, ಫಲ, ತೋಯ ನಾಲ್ಕಕ್ಕೂ ಒಂದೊಂದು ಉದಾಹರಣೆ ಕೊಡ್ತಾರೆ. ಮಾರ್ಕಂಡೇಶ್ವರನು ಪತ್ರವನ್ನ ಅರ್ಚನೆ ಮಾಡಿ ಭಗವಂತನನ್ನ, ಬಿಲ್ವ ಪತ್ರೆಯನ್ನ ಅರ್ಚನೆ ಮಾಡಿ ಭಗವಂತನನ್ನ ವರೆಸ್ಕೊಂಡಿದ್ದ. ಈ ಗಜೇಂದ್ರನು ಹೂವನ್ನ ಅರ್ಪಣೆ ಮಾಡಿ ಭಗವಂತನನ್ನ ಒಲಿಸಿಕೊಂಡ. ಆಮೇಲೆ ರಾಮಾಯಣದಲ್ಲಿ ಬರುವಂತಹ ಆ ಪಾತ್ರ, ಬೋರೆ ಹಣ್ಣುಗಳನ್ನ ಕೊಡುವಂತಹದ್ದು, ಶಬರಿ, ಅವಳು ಫಲವನ್ನ ಅರ್ಪಣೆ ಮಾಡಿ ಭಗವಂತನನ್ನ ಒಲಿಸಿಕೊಂಡ್ಲು. ತೋಯ ಅಂದ್ರೆ ಯಾವ್ದು ನೀರನ್ನು ಕೊಟ್ಟಿದ್ದು, ಕಣ್ಣಪ್ಪ ಅಂತ ಹೇಳ್ಬೋದು. ಅವನು ಬಾಯಲ್ಲಿ ನೀರಿಟ್ಕೊಂಡು ಬಂದ ಅಂತ ಹೇಳೋದು, ಅದಕ್ಕಿಂತಲೂ ದೊಡ್ಡದಾಗಿರುವಂತಹ ದಾನ, ಕಣ್ಣನ್ನೇ ಕಿತ್ಕೊಟ್ಟ, ಆಮೇಲೆ ಭಗವಂತನ ಲಿಂಗದ ಮೇಲೆ ಕಾಲಿಟ್ಟ, ತನ್ಮೂಲಕವಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡ ಅನ್ನೋದು ಅಲ್ಲಿ ಮಹತ್ವದ್ದು. ನೀರು ಕೊಟ್ಟ ಅನ್ನೋದು ಅಲ್ಲಿ ಮಹತ್ವದ್ದಾಗಲಾರದು ಅಂತ ನನ್ನ ಅನಿಸಿಕೆ. ನೆನಪಿಗೆ ಬಂದಾಗ ಹೇಳ್ತೀನಿ. ಒಟ್ಟಾರೆಯಾಗಿ ಭಕ್ತಿಯಿಂದ ಕೊಡುವಂತಹದ್ದನ್ನ ಭಗವಂತ ಸ್ವೀಕರಿಸ್ತಾನೆ ಅನ್ನೋದಕ್ಕೆ ಪುಷ್ಪಂ ಅಂತ ಪದಕ್ಕೆ ಹೇಳುವಾಗ ಗಜೇಂದ್ರ ಭಕ್ಷವನ್ನ ನೆನಪಿಸ್ಕೊಳ್ತಾರೆ ಎಲ್ಲರೂ. ಅಂತಹ ಭಕ್ತಿಗೆ ದೃಷ್ಟಾಂತವೇ ಆಗಿರುವಂತಹ ಆ ಗಜೇಂದ್ರನ ಆ ಕಮಲದ ಅರ್ಪಣೆಯಿಂದ ಭಗವಂತನು ತೃಪ್ತನಾಗಿ, ಆ ಭಗವಂತ ಕಮಲ ಕೊಡುವಾಗ ಹೇಳುವಂತಹ ಮಾತು, ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಹೇ ಭಗವಂತನೇ, ಹೇ ನಾರಾಯಣನೇ, ಇಡೀ ಜಗತ್ತಿಗೆ ನೀನು ಗುರುವೇ, ಜಗದ್ಗುರುವೇ, ನಿನಗೆ ನಮಸ್ಕಾರ ಅಂತ ಕೇಳಿದಾಗ ಆವಾಗ ಗರುಡನಿಂದ ಕೆಳಗಡೆ ಇಳಿದು ತನ್ನ ಸುದರ್ಶನ ಚಕ್ರದಿಂದ ಆ ಮೊಸಳೆಯನ್ನ ಛೇದಿಸಿ ಗಜೇಂದ್ರನನ್ನ ಮೋಕ್ಷ ಮಾಡ್ತಾನೆ ಅಂತ ಹೇಳಿದ್ರೇನು, ಆ ಮೊಸಳೆಯ ಬಂಧನದಿಂದ ಬಿಡಿಸ್ತಾನೆ. ಹಾಗಾದ್ರೆ ಇಷ್ಟೇ ಏನು ಫಲ ಅಂತಲ್ಲ, ಸಾಕ್ಷಾತ್ ಭಗವಂತನ ನಾಮಸ್ಮರಣೆಯಿಂದಲೇನೆ ಮೋಕ್ಷ ದೊರೆಯುತ್ತೆ ಅನ್ನೋದಾದ್ರೆ, ಭಗವಂತನೇ ಪ್ರತ್ಯಕ್ಷವಾಗಿ ನಮಗೋಸ್ಕರ ಬಂದಾಗ, ಅವನ ದರ್ಶನ ತೆಗೆದುಕೊಂಡಾಗ ಇನ್ನು ಮೋಕ್ಷ ಸಿಗುತ್ತೆ ಅಂತ ಬೇರೆ ಹೇಳ್ಬೇಕೇನು? ಆದ್ರಿಂದ ಭಗವಂತನ ದರ್ಶನ ಮಾತ್ರದಿಂದ ಸ್ವತಃ ಅವನು ಪ್ರಯತ್ನಪೂರ್ವಕವಾಗಿ ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂದಲ್ಲ, ರಕ್ಷಣೆ ಮಾಡಿದ್ನಲ್ಲ, ಇಷ್ಟು ಸಾಕು, ನೀನು ಮುಕ್ತನಾದಿಯ ಮೋಕ್ಷವನ್ನು ಪಡ್ಕೊಳ್ತೀಯ ಅಂತ ಹೇಳೋದಕ್ಕೆ ಅನ್ನೋದು ಆಶಯ, ಈ ಕಥೆಯ ಆಶಯ. ಇನ್ನು ಈ ಕಥೆ ಹೇಳುವಾಗ ಈ ಕಥೆಗೆ ಒಂಚೂರು ಹಿನ್ನೆಲೆಯನ್ನು ಹೇಳ್ತಾರೆ.
ಆನೆ ಎನ್ನುವಂತಹದ್ದು ಹಿಂದೆ ಇಂದ್ರದ್ಯುಮ್ನ ಅನ್ನುವಂಥ ಒಬ್ಬ ಪಾಂಡ್ಯ ದೇಶದ ರಾಜನಾಗಿದ್ದನು. ಅವನು ಯಾವಾಗಲೂ ಮೌನವಾಗಿದ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಇರುವಂತವನು. ಆ ಸಂದರ್ಭದಲ್ಲಿ ಪರಮ ಭಾಗವತೋತ್ತಮನು ಒಂದು ಬಾರಿ ಅವನು ಧ್ಯಾನ ಮಗ್ನನಾಗಿದ್ದಾಗ ಅಗಸ್ತ್ಯರು ತಮ್ಮ ಶಿಷ್ಯರ ಜೊತೆಗೆ ಅವನ ಅರಮನೆಗೆ, ರಾಜನಾಗಿದ್ದವನು ಅದರಿಂದ ಅರಮನೆ ಅಂತ ಇಟ್ಕೊಳ್ಳೋಣ ಅಥವಾ ಆಶ್ರಮ ಅಂತ ಇಟ್ಕೊಂಡ್ರು ತಪ್ಪೇನಿಲ್ಲ, ವೈರಾಗ್ಯವನ್ನು ಪಡೆದು ಕಾಡಿಗೆ ಹೋಗಿದ್ದ ಅಂತಲೂ ಹೇಳಬಹುದು. ಒಟ್ಟಾರೆಯಾಗಿ ಅವನು ಧ್ಯಾನಾಸಕ್ತನಾಗಿದ್ದಾಗ, ಧ್ಯಾನ ಮಗ್ನನಾಗಿದ್ದಾಗ ಅಗಸ್ತ್ಯ ಸಶಿಷ್ಯರಾಗಿ ಅಲ್ಲಿ ಆಗಮಿಸಿದಾಗ ಇವನು ಅವರ ಆಗಮನವನ್ನ ಗಮನಿಸೋದಿಲ್ಲ. ಆದ್ರಿಂದ ಅವರಿಗೆ ನಮ್ಮ ಆಗಮನವನ್ನು ಇವನು ಗಮನಿಸಲಾರದಷ್ಟು ಅಹಂಕಾರವನ್ನು ಹೊಂದಿದ್ದನೆ, ಆದ್ರಿಂದ ಇವನು ನೀವು ನಮ್ಮನ್ನು ಗಮನಿಸ್ಲಿಲ್ವಲ್ಲ, ಹಾಗೆ ಯಾವುದೂ ಇವನ್ ತಲೆಗೆ ಹೋಗದೇ ಇರಲಿ, ಅಂಥ ಜನ್ಮ ಪಡೆಯಲಿ ಅಂತ ಹೇಳ್ತಾ, ಯಾವಾಗ್ಲೂ ನಾವು ಏನ್ ಹೇಳ್ತೇವೆ, ಆನೆಗೆ ಮಂದಬುದ್ಧಿ ಅಂತ ಹೇಳ್ತೇವೆ. ಆದ್ರಿಂದ ಮಂದಬುದ್ಧಿ ಆಗಿರುವಂತಹ ಪ್ರಾಣಿ ಯಾವುದು ಅಂದ್ರೆ ಆನೆ. ಆನೆಯ ಜನ್ಮವನ್ನು ಪಡೆಯಲಿ ಅನ್ನುವಂತಹದ್ದು ಅವರ ಶಾಪ ಕೊಟ್ಟು ಹೋಗ್ತವೆ. ಆದ್ರೆ ಆ ಇಂದ್ರದ್ಯುಮ್ನ ನೋಡಿ, ಇವರ ಶಾಪವನ್ನು ಪ್ರಸಾದ ರೂಪದಲ್ಲಿಯೇನೆ ಸ್ವೀಕರಿಸ್ತಾರೆ. ಏನಂದ್ರೆ ಏನು ಹಾಗೇ ಇಲ್ಲ ಅನ್ನೋ ರೀತಿಯಲ್ಲಿ. ಹಾಗೆ ಕೊಟ್ಟಿರುವಂತಹ ಅವರ ಶಾಪವೇ ಮುಂದೆ ವರ ಆಗುತ್ತೆ. ಹೇಗೆ ವರ ಆಗುತ್ತೆ ಅಂತಾದ್ರೆ, ಆ ಇವನು ಮೊಸಳೆ ಇರುವಂತವನು, ಅವನು ಒಬ್ಬ ಗಂಧರ್ವನು. ಹಿಂದೆ ಆ ಗಂಧರ್ವನು ಭೂಲೋಕಕ್ಕೆ ಬಂದಾಗ, ಭೂಲೋಕದಲ್ಲಿ ಒಂದು ಸರೋವರದಲ್ಲಿ ಒಬ್ಬ ಋಷಿ ಗಂಧರ್ವನು ಮತ್ತು ಅಪ್ಸರೆಯರ ಜೊತೆಗೆ ಆಟ ಆಡ್ತಾ ಇರ್ತಾರೆ. ದೇವಲ ಎನ್ನುವಂತಹ ಋಷಿ ಅಲ್ಲಿ ಸ್ನಾನಕ್ಕೆ ಬರ್ತಾನೆ. ಅವನು ಸ್ನಾನಕ್ಕೆ ಬಂದಿರುವುದರಿಂದ ನಮ್ಮ ಆಟಕ್ಕೆ ಭಂಗ ಆಯ್ತು ಅನ್ನೋ ರೀತಿಯಲ್ಲಿ ಆ ಗಂಧರ್ವನು ಆ ಋಷಿಯನ್ನ ಎಳೆದಾಡ್ಬಿಟ್ಟು ಆ ಕಡೆ ಕಳಿಸೋ ತರ ಒಂದೇನು ಅವಮರ್ಯಾದೆ ಮಾಡ್ತಾನೆ. ಅದರಿಂದ ಕೋಪಗೊಂಡಂತಹ ದೇವಲ ಋಷಿ, ನೀನು ನೀರಲ್ಲಿ ಇದ್ಕೊಂಡು ಹೀಗೆಲ್ಲ ಆಡ್ತಾ ಇದ್ದಿಲ್ಲ, ಅದರಿಂದ ನೀನು ನೀರಿನಲ್ಲಿ ಇರುವಂತಹ ಮೊಸಳೆ ಆಗಿ ಹೋಗು ಅನ್ನೋ ರೀತಿಯಲ್ಲಿ ಶಾಪವನ್ನು ಕೊಡ್ತಾನೆ. ಆವಾಗ ಅವನಿಗೆ ಅಹಂಕಾರದ ಅರಿವಾಗ್ತದೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಏನ್ ಪರವಾಗಿಲ್ಲ, ನೀನು ಒಂದು ಆನೆ ಬಂದು ನಿನ್ನನ್ನೇ ಹುಡ್ಕೊಂಡು ಬರುತ್ತೆ, ಆ ಆನೆಯನ್ನ ನೀನು ಕಚ್ಚಿ ಹಿಡಿದುಕೋ, ಏನಾದ್ರೂ ಬಿಡಬೇಡ. ಆ ಆನೆಯ ಪುಣ್ಯ ಪ್ರಭಾವದಿಂದ ನಿನ್ನ ಹಿಡಿತದಿಂದ ರಕ್ಷಿಸಲು ಸಾಕ್ಷಾತ್ ವಿಷ್ಣುವೇ ಅವತರಿಸ್ತಾನೆ. ತನ್ಮೂಲಕವಾಗಿ ನಿನಗೆ ಆ ಮೊಸಳೆ ಜನ್ಮದಿಂದ ಮುಕ್ತನಾಗಿ ಮತ್ತೆ ನೀನು ಗಂಧರ್ವನಾಗ್ತೀಯ ಅನ್ನೋ ರೀತಿಯಲ್ಲಿ ದೇವರ ಋಷಿ ಕೊಟ್ಟಿರ್ತಾರೆ. ಇದು ಹಿನ್ನೆಲೆ ಇರುವಂತಹ ಕಥೆ. ಆ ಕಾಲಕ್ಕಾಗಿ ಯಾವಾಗ ವಿಷ್ಣುವಿನ ಸುದರ್ಶನ ಚಕ್ರದಿಂದ ಆ ಮೊಸಳೆ ಛೇದವಾಯ್ತೋ, ಆವಾಗ ಆ ಶರೀರದಿಂದ ಒಬ್ಬ ಗಂಧರ್ವನು ಎದ್ಕೊಂಡು ಬರ್ತಾನೆ. ಹಾಗೇನೆ ಆ ಗಜೇಂದ್ರನು ಪುನಃ ಆ ಒಂದು ಇಂದ್ರದ್ಯುಮ್ನನ ಅದೇ ಶರೀರ ಪಡ್ಕೊಳ್ತಾನೆ ಅಂತಲ್ಲ, ಇಂದ್ರದ್ಯುಮ್ನಂತೆ ವರಹ ಭಾಗವತೋತ್ತಮನಾಗಿ, ಪರಮ ಭಾಗವತನಾಗಿ ಮುಂದುವರಿತಾನೆ, ಮೋಕ್ಷವನ್ನು ಪಡೀತಾನೆ ಅಂತ. ಇಲ್ಲಿ ಇನ್ನೂ ಒಂದು ಮಹತ್ವದ ವಿಚಾರ ನಾವು ಗಮನಿಸ್ಬೇಕು ಅಂತ ಹೇಳಿದ್ರೆ, ಆನೆ ಯಾವಾಗ ಸ್ತೋತ್ರಾದಿಗಳನ್ನು ಕಲಿಯಿತು, ಆನೆ ಯಾವ ಗುರುಕುಲಕ್ಕೆ ಹೋಗಿತ್ತು, ಆನೆಗೆ ಹೇಗೆ ಈ ಭಗವಂತನ ಅವತಾರಗಳು ಎಲ್ಲವೂ ಹೇಗೆ ಗೊತ್ತಾಯ್ತು, ಯಾರು ಹೇಳಿಕೊಟ್ರು, ಸಂಸ್ಕೃತ ಯಾರ ಹತ್ರ ಕಲಿಯಿತು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರರೂಪವಾಗಿ ಭಾಗವತದಲ್ಲಿ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಅವನು ಇಂದ್ರದ್ಯುಮ್ನಾಗಿರುವುದರಿಂದ, ಇಂದ್ರದ್ಯುಮ್ನನು ಮಹಾ ಪರಮ ವೈಷ್ಣವನು, ಭಾಗವತೋತ್ತಮನು, ಪಾಂಡ್ಯ ದೇಶದ ರಾಜನು ಆಗಿರುವುದರಿಂದ ಅವನು ಸದಾ ಕಾಲದಲ್ಲಿ ಭಗವದ್ಭಕ್ತಿಯಲ್ಲೇ ನಿರತನಾಗಿರುವುದರಿಂದ ಆ ಭಕ್ತಿ ಪ್ರಭಾವದಿಂದ ಇವನಿಗೆ ಮುಂದಿನ ಜನ್ಮದಲ್ಲಿ ಕಷ್ಟಕಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಹಿಂದಿನ ಜನ್ಮದ ನೆನಪಿನ ರೀತಿಯಲ್ಲಿ ಆ ಸ್ತೋತ್ರಾದಿಗಳು ಹೊರಹೊಮ್ಮಿದವು ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಇದರಿಂದ ನಮಗಿರುವಂತಹ ಟೇಕ್ ಅವೇ ಏನು ಅಂತ ಕೇಳಿದ್ರೆ, ನಾವು
ಭಕ್ತಿಯನ್ನೇ ಮುಂದುವರಿಸ್ಕೊಂಡು ಹೋದಾಗ ಅಕಸ್ಮಾತ್ ನನ್ನ ಪ್ರಾರಬ್ಧ ಮುಗಿದ್ರೂ ಕೂಡ ಅಯ್ಯೋ ನಾನು ಇಷ್ಟು ವರ್ಷ ಸಾಧನೆ ಮಾಡಿರುವಂತಹ ಭಕ್ತಿ ಎಲ್ಲಾ ವೇಸ್ಟ್ ಆಗೋಯ್ತಲ್ಲ ಅಂತೇನು ಹೇಳ್ಕೋಬೇಕಾಗಿಲ್ಲ. ಈ ಭಕ್ತಿ ನಮ್ಮ ಮುಂದಿನ ಜನ್ಮದಲ್ಲಿ ಈ ರೀತಿ ಕೆಲಸಕ್ಕೆ ಬರುತ್ತೆ. ಮತ್ತೆ ನಾವು ನಮ್ಮ ಸಾಧನಾ ಪಥ ಈ ಜನ್ಮದಲ್ಲಿ ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ನಿಲ್ಸಿರ್ತೇವೆಯೋ ಮುಂದಿನ ಜನ್ಮದಲ್ಲಿ ಆ ಪಾಯಿಂಟ್ ಇಂದನೇ ಮುಂದುವರಿಯುತ್ತೆ, ಕ್ಯಾರಿ ಓವರ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಗ್ರಹಿಸಬಹುದು. ಮತ್ತು ವಿಶೇಷ ಸಂದರ್ಭದಲ್ಲಿ ಹಿಂದಿನ ಜನ್ಮದ ಸಾಕ್ಷಾತ್ ನೆನಪುಗಳು ಕೂಡ ಬರುವಂತಹದ್ದಾಗುತ್ತೆ ಅನ್ನುವಂತಹದ್ದು ಭಗವಂತ ಅಘಟಿತ ಘಟನೆ ಅಲ್ವೇ. ಇಂತಹದ್ದು ಪಾಸಿಬಲ್ ಇಲ್ಲ ಅಂತಿಲ್ಲ. ಬೇಕು ಅಂದ್ರೆ ಹಿಂದಿನ ಎಲ್ಲಾ ನೆನಪುಗಳನ್ನು ಕೊಡ್ತಾನೆ, ಬೇಡ ಅಂತಂದ್ರೆ ಯಾವ ಹಿಂದಿನ ಕ್ಷಣದ ನೆನಪು ಇರೋದಿಲ್ಲ. ಆದ್ರಿಂದ ಈ ಘಟನೆಯ ಮೂಲಕ ನಾವು ಸಾತ್ವಿಕ ಬುದ್ಧಿ, ವಿಶೇಷವಾಗಿ ಪರಮ ಭಗವಂತನ ಭಕ್ತಿಯ ಮೂಲಕವಾಗಿ ಸಂಪಾದಿಸಿಕೊಂಡಿದ್ದಾದ್ರೆ ಅದು ನಮಗೆ ಪಾರಂಪರಿಕವಾಗಿ ಅಂದ್ರೆ ಮುಂದಿನ ಜನ್ಮ, ಅದ್ರ ಮುಂದಿನ ಜನ್ಮ, ಮುಂದಿನ ಯಾವತ್ತೋ ಒಂದ್ ದಿವಸ ನಮಗೆ ಮೋಕ್ಷಕ್ಕೆ ಕಾರಣವಾಗುತ್ತೆ ಅನ್ನೋ ರೀತಿಯಲ್ಲಿ ನಾವು ನೋಡುದು. ಇದು ಗಜೇಂದ್ರ ಮೋಕ್ಷದ ಕಥೆ. ಕೇವಲ ಭಕ್ತಿ ಮಾತ್ರದಿಂದ ವರ್ಷಾನುಗಟ್ಲೆ ತಪಶ್ಚರ್ಯ ಬೇಕಾಗಿಲ್ಲ. ಕೇವಲ ಭಕ್ತಿ ಮಾತ್ರದಿಂದ ಆರ್ತವಾದ ಸಂಪೂರ್ಣ ಶರಣಾಗತಿ ರೂಪವಾದ ಭಕ್ತಿ, ಆ ಮೂಲಕವೇನೆ ಭಗವಂತನನ್ನ ಒಲಿಸ್ಕೊಳ್ಬಹುದು ಅನ್ನೋದಕ್ಕೆ ಈ ಗಜೇಂದ್ರ ಮೋಕ್ಷ ಉದಾಹರಣೆಯಾಗುತ್ತೆ. ಈ ಗಜೇಂದ್ರ ಮೋಕ್ಷ ಕಥೆ ನೋಡಿದಾಗ ಸ್ವಲ್ಪ ನೀವು ಯೋಚನೆ ಮಾಡಿ, ನಿಜವಾಗ್ಲೂ ಆ ಗಜೇಂದ್ರನ ಪಾತ್ರ ನಮ್ಮೆಲ್ಲರ ಪಾತ್ರ ಅಲ್ವೇ? ನಾವು ನಮ್ಮ ಜೀವನದಲ್ಲಿ ಆ ಗಜೇಂದ್ರನ ಥರನೇ ನಮ್ಮ ಜೀವನದಲ್ಲಿ ಆ ಗಜೇಂದ್ರನ ಥರನೇ ನಾವು ವರ್ತಿಸೋದಿಲ್ಲವೇ? ಗಜೇಂದ್ರನು ಹೇಗೆ ತಾನೇ ನೇತೃತ್ವ ವಹಿಸಿ ಇಡೀ ಪರಿವಾರವನ್ನ ನಾನೇ ನೋಡ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಯ ಭಾವನೆ ನಮ್ಮ ಸಂಸಾರಿಗಳಲ್ಲಿ, ಗೃಹಸ್ಥರಲ್ಲಿ ಇರೋದಿಲ್ವೇ? ನಮ್ಮ ಸಂಪಾದನೆ, ನಮ್ಮ ಶಾರೀರಿಕ ದೃಢತೆ, ಶಕ್ತಿ, ಜ್ಞಾನದ ಅಹಂಕಾರ, ಮದ, ಈ ಎಲ್ಲವನ್ನು ನಾವು ಆನೆ ಜೊತೆ ಹೋಲಿಸ್ಕೊಳ್ಬಹುದು ತಾನೆ. ನಾನೇ ಈ ಸಂಸಾರ ನಡೆಸ್ತಾ ಇದ್ದೇನೆ, ನಾನ್ ದುಡಿದು ತಂದು ಹಾಕ್ತಾ ಇದ್ದೇನೆ ಎಲ್ರಿಗೂ, ನಾನೇ ಇವರಿಗೆ ರಕ್ಷಣೆ ಕೊಡ್ತಾ ಇದ್ದೇನೆ ಅನ್ನುವ ಭಾವನೆ ನಮ್ಮಲ್ಲಿ ಇಲ್ಲವೇ? ಹಾಗಾದ್ರೆ ಆ ಗಜೇಂದ್ರ ಯಾರು? ನಮ್ಮಲ್ಲಿರುವಂತಹ ಅಹಂಕಾರ, ಅಭಿಮಾನ ಅಲ್ಲವೇ? ಹಾಗಿದ್ದಾಗ ಏನಾಯ್ತು ಆ ಗಜೇಂದ್ರನಿಗೆ? ಮೊಸಳೆ ಸರೋವರಕ್ಕೆ ಹೋದಾಗ ಮೊಸಳೆಯಲ್ಲಿ ಸಿಕ್ಕಾಕೊಂಡ. ಮೊಸಳೆಯಲ್ಲಿ ಸಿಕ್ಕಾಕೊಳ್ಳೋದು ಅಂದ್ರೆ ಏನು? ನಾವು ಜೀವನದಲ್ಲಿ ಯಾವುದೋ ಒಂದು ಸಂಸಾರ ಎನ್ನುವಂತಹ ಸಾಗರದಲ್ಲಿ ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಳ್ತೇವೆ. ಅಂತಹ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ಅವನು ಯಾರ ರಕ್ಷಣೆಗೋಸ್ಕರ, ಯಾರಿಗೋಸ್ಕರ ನೇತೃತ್ವ ವಹಿಸಿ, ಮುಂದಾಳತ್ವ ವಹಿಸಿ ತನ್ನ ಎಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಅರ್ಪಿಸಿದ್ದೋ ಅವ್ರು ಯಾರಾದ್ರೂ ಅವನ ಸಹಾಯಕ್ಕೆ ಬಂದ್ರೇನು? ನಮ್ಮ ಜೀವನದಲ್ಲಿಯೂ ನಮ್ಗೆ ಕಷ್ಟಕಾಲದಲ್ಲಿದ್ದಾಗ ನಾವು, ಕಷ್ಟಕಾಲ ಅಂದ್ರೆ ಬರೀ ಲೌಕಿಕ ಕಷ್ಟ ಅಂತಲ್ಲ, ಎಲ್ಲಾ ರೀತಿ ಆ ತಾಪತ್ರಯಗಳು ಅಂತ ಇಟ್ಕೊಳ್ಳಿ, ಎಲ್ಲವೂ ಇದ್ದಾಗ ನಮಗೆ ಸಹಾಯಕ್ಕೆ ಯಾರಾದ್ರೂ ಬರ್ತಾರೇನು? ಆ ಶ್ಲೋಕದಲ್ಲಿ ಏನೇ ಇದೆ, ಏನ್ ಹೇಳ್ತಾನೆ? ಯಾರು ನನಗೆ ಸಹಾಯಕ್ಕೆ ಬರ್ತಾರೆ, ಇವ್ರೇನ್ ನನ್ನನ್ನು ರಕ್ಷಣೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಗಜೇಂದ್ರ. ಕುತಃ ಕರಿಣ್ಯ ಪ್ರಭವಂತಿ ಮೋಚಿತಂ. ಈ ಆನೆಗಳು ನನಗೆ ಹೇಗ್ರಿ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಇವ್ರು ಯಾರು ನನ್ನ ಸಹಾಯಕ್ಕೆ ಬರೋದಿಲ್ಲ ಅಂತ ಅವನು ಹೇಳ್ತಾನೆ. ಇದೇ ಮಾತನ್ನ ಚಿ ಉದಯ್ ಶಂಕರ್ ಮಯೂರ ಸಿನಿಮಾದಲ್ಲಿ ಮಯೂರ ಪಾತ್ರದ ಮೂಲಕ ಹೇಳಿಸ್ತಾರೆ. ಆ ರಾಜಸಭೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೊಡ್ತಾ ಕೊನೆ ಪ್ರಶ್ನೆಗೆ ಕತ್ತಿಯನ್ನ ತೆಗೆದು ಆ ರಾಜನ ಎದುರುಗಡೆ ಇಟ್ಟಾಗ ಹೇಳ್ತಾರೆ, ಮಾತು ತಪ್ಪಿತೆ ಗಂಟಲೊಳಗಿತೆ ಅನ್ನುವಂತ ಹೇಳಿದವಾಗ, ಸಾವು ಸಮೀಪಿಸಿದಾಗ ಯಾರು ಸಹಾಯಕ್ಕೆ ಬರೋದಿಲ್ಲ, ಪಾಪ ಪುಣ್ಯಗಳು ಮಾತ್ರ ಬರ್ತವೆ ಅನ್ನುವಂತಹ ಡೈಲಾಗ್ ಅನ್ನ ತನ್ನಷ್ಟಕ್ಕೆ ತಾನೇ ನನ್ನ ನೆನಪಿಗೆ ಬಂತು. ಅಂದ್ರೆ ನಮ್ಮ ಆ
ಸಿನಿಮಾದಲ್ಲಿರುವಂಥವ್ರು ಬರೆಯುವವರು, ವಿಶೇಷವಾಗಿ ಸಾಹಿತ್ಯಿಕವಾಗಿ ಬರೆಯುವವರು, ಅವರು ಕೂಡ ಇಂತಹ ಗ್ರಂಥಗಳನ್ನ ಯಾವುದೋ ಕಾಲದಲ್ಲಿ ಆಳವಾಗಿ ಅಧ್ಯಯನ ಮಾಡಿರ್ತಾರೆ ಅನ್ನುವಂತಹದ್ದು ನನ್ನ ಅನಿಸಿಕೆ. ಹೀಗೆ ಈ ಗಜೇಂದ್ರ ಮೋಕ್ಷ ಕಥೆ ಕೇವಲ ಒಂದು ಆನೆಯ ಕಥೆ ಅಲ್ಲದೆ ನಮ್ಮೆಲ್ಲರ ಪ್ರತಿಯೊಬ್ಬರ ಜೀವನದ ಕಥೆ ಅನ್ನೋ ರೀತಿಯಲ್ಲಿ ನಾವು ಗ್ರಹಿಸಿದಾಗ ಆವಾಗ ಆ ಕಷ್ಟದಿಂದ, ತಾಪತ್ರದಿಂದ ಗಜೇಂದ್ರ ಹೇಗೆ ಮೋಕ್ಷಗೊಂಡ, ಒಂದು ಹೂವಿನಿಂದ ಅಂತ ಹೇಳಿ ನಾವು ಒಂದು ಹೂ ಕಿತ್ಕೊಂಡು ಹೋಗೋದು ಅಂತಲ್ಲ, ಅವನಿಂದ ಒಳಗಡೆ ಬಂದಿರುವಂತಹದ್ದು ಭಕ್ತಿ, ಶರಣಾಗತಿ. ಕೊನೆಗೆ ಏನ್ ಹೇಳ್ತಾನೆ, ಅಹಂಚ ತಂ ಯಾಮಿ ಪರಂಪರಾಯಣಂ, ನೀನೊಬ್ರು ಮಾತ್ರ ನನಗೆ ಏಕಮಾತ್ರ ಪರಾಯಣ ನೀನು ಅನ್ನುವಂತಹ ಭಾವನೆಯಿಂದ ನಾವು ಭಗವಂತನಿಗೆ ಶರಣಾಗತನಾದಲ್ಲಿ ಸಾಕ್ಷಾತ್ ಭಗವಂತನೇ ನಮ್ ಸಹಾಯಕ್ಕೆ ಬರ್ತಾನೆ ಅನ್ನುವಂತಹದ್ದಕ್ಕೆ ಗಜೇಂದ್ರ ಮೋಕ್ಷಕ್ಕಿಂತ ಬೇರೆ ದೃಷ್ಟಾಂತ ಉದಾಹರಣೆ ಬೇಕೇನು? ಇವಾಗ ಇನ್ನೊಂದು ಪ್ರಶ್ನೆ, ಗಜೇಂದ್ರನಿಗೆ ಆ ಸಂದರ್ಭದಲ್ಲಿ ಅಂತಹ ಶ್ಲೋಕಗಳು ಆರ್ತನಾದ ಆ ಎಲ್ಲ ನೆನಪಿಗೆ ಬರಬೇಕು ಅಂದ್ರೆ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಅವನಿಗೆ ಬಂತು. ಅದರರ್ಥ ನಾವು ನಿರಂತರವಾಗಿ ಮಾಡ್ತಾ ಮಾಡ್ತಾ ಪುಣ್ಯ ಸಂಪಾದನೆ ಮಾಡ್ತಾ ಹೋಗೋದು, ಆಮೇಲೆ ಭಗವದ್ ಭಕ್ತಿ ಅನ್ನುವಂತ ಮಾಡ್ತಾ ಹೋಗೋದು, ಮುಂದಿನ ಯಾವುದೋ ಸಂದರ್ಭದಲ್ಲಿ ಈ ಭಕ್ತಿಯೇನೇ ನಮಗೆ ಸಹಾಯಕ್ಕೆ ಬರುತ್ತೆ. ಗಜೇಂದ್ರನಿಗೂ ಕೂಡ ಅವನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಭಕ್ತಿಯೇನೇ ತಾನೇ ಸಹಾಯಕ್ಕೆ ಬಂದಿದ್ದು. ಹಾಗೆ ನಾವು ಭಕ್ತಿಯೇನೇ ಮುಂದುವರಿಸ್ತಾ ಹೋದ್ರೆ ನಾವು ಕಷ್ಟ ಕಾಲದಲ್ಲಿದ್ದಾಗ ಅದುವೇ ನಮಗೆ ಸಹಾಯಕ್ಕೆ ಬರುತ್ತೆ, ಪ್ರೇರಣೆ ಸಿಗುತ್ತೆ. ಕನಿಷ್ಠ ಪಕ್ಷ ಈ ಕಡೆ ಓಡೋದು ಬೇಡ, ಈ ಕಡೆ ಓಡಿದ್ರೆ ಸುರಕ್ಷಿತವಾಗಿರ್ತೇನೆ ಎನ್ನುವಂತಹ ಪ್ರೇರಣೆ ಆದ್ರೂ ಕೊಡುತ್ತೆ, ಆ ಮೂಲಕವಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆದ್ರಿಂದ ನಾವು ಈ ಗಜೇಂದ್ರದ ಮೋಕ್ಷದ ಕಥೆ ಬರೀ ಒಂದು ಆನೆಯ ಕಥೆ ಅಲ್ಲದೇನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರುವಂತಹ ಅಹಂಕಾರ ಎನ್ನುವಂತಹ ಆನೆಯ ಕಥೆ. ಮದ ಅಂತ ಬಳಸ್ತೀವಲ್ವಾ, ದುಡ್ಡಿನ ಮದ, ಶಕ್ತಿಯ ಮದ, ಅಧಿಕಾರದ ಮದ, ಆ ಎಲ್ಲ ಮದಗಳ ಸಂಕೇತವೇನೆ ಈ ಸಲಗ, ಈ ಮದ ಗಜ. ಇದು ಈ ಗಜೇಂದ್ರ ಮೋಕ್ಷದಿಂದ ನಾವು ಪಡೆದುಕೊಳ್ಳುವಂತಹ ಪಾಠ ಅಂತ ಹೇಳ್ತಾ 8ನೆಯ ಸ್ಕಂದದ ಮೊದಲ 5 ಅಧ್ಯಾಯಗಳಲ್ಲಿ ಇತರೆ ಮನ್ವಂತರಗಳ ವಂಶಾವಳಿ ಅಥವಾ ಪುಟ್ಟ ಪರಿಚಯ, ಆಮೇಲೆ ಗಜೇಂದ್ರ ಮೋಕ್ಷದ ಕಥೆ ಕೇಳಿಬಿಟ್ಟು ಈ ಮುಂದಿನ ದಿನದಲ್ಲಿ ನಾವು ಸಮುದ್ರದ ಮಥನದ ಕಡೆಗೆ ಹೋಗೋಣ. ಇವತ್ತಿನ ಈ ಗಜೇಂದ್ರ ಮೋಕ್ಷದ ಭಾಗವನ್ನ ನಮ್ಮೆಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮನಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ತುಂಬಾ ಚೆನ್ನಾಗಿತ್ತು ಗುರುಗಳೇ, ತುಂಬಾ ಚೆನ್ನಾಗಿತ್ತು ಕ್ಲಾಸ್, ಧನ್ಯವಾದ. ಈ ಪ್ರಶ್ನೆ ಕೇಳಿಸ್ತಾ ಇಲ್ಲ, ಏನೋ ಬ್ರೇಕ್ ಆಯ್ತು. ಆಚಾರ್ಯ, ನೀವು ಟೋಯ ಅಂತ ಹೇಳಿದ್ರಲ್ಲ ನೀರಿಂದು, ಹಾ, ಮಾತ್ರ ಕತ್ತೆ ನೀರ್ ಕುಡಿಸ್ತಾರೆ, ಅರ್ಧ ಲೋಟ ನೀರ್ ಕೊಡ್ರಿ ಕುಡಿಯಕ್ಕೆ. ಕತೆಗಳು ಅಂತ ಅನ್ನೋದ್ರಲ್ಲಿ ಆ ಕತೆ ಏಕನಾಥರು ಪ್ರಯಾಗದಿಂದ ರಾಮೇಶ್ವರಕ್ಕೆ ನೀರ್ ತಗೊಂಡು ಹೋಗ್ತಾ ಇರ್ತಾರೆ, ಅವಾಗ ದಾರಿನಲ್ಲಿ ಕತ್ತೆಗೆ ಆಗ್ಬಹುದು. ಏಕನಾಥರ ಕಥೆನಲ್ವಾ ಮಹಾರಾಷ್ಟ್ರದ ಸಂತರು? ಹೌದು. ಆಗುತ್ತೆ. ಆ ನೀರಿನನ್ನ ಹೇಳಿದಾಗ ಅದನ್ನ ಅಭಿಷೇಕಕ್ಕೆ ಉಪಯೋಗಿಸ್ತೀವಲ್ಲ, ಅದನ್ನ ಅಂತನೂ ತಿಳ್ಕೊಬೋದಾ ಗುರುಗಳೇ? ಅವಶ್ಯವಾಗಿ ತಿಳ್ಕೊಳ್ಬಹುದು. ಅಭಿಷೇಕ ರೂಪದಲ್ಲಿ ಆದ್ರೆ ಅರ್ಪಣೆ ಮಾಡ್ರಿ, ನೈವೇದ್ಯ ರೂಪದಲ್ಲಿ ಆದ್ರೂ ಅರ್ಪಣೆ ಮಾಡ್ರಿ. ಅರ್ಪಣೆ ಮಾಡೋದು ಅಲ್ವೇ? ಗುರುಗಳೇ, ನಾನು ನಿಮ್ಗೆ ಪ್ರಶ್ನೆ ಕಳಿಸಿದ್ನಲ್ಲ, ಅಜಮೀಳ, ಅವ್ನ್ ಬರೀ ಎಷ್ಟೋ ಪಾಪ ಮಾಡಿರ್ತಾನ, ಕಡೆಗೆ ಬರೀ ನಾರಾಯಣ ಅಂದ ತಕ್ಷಣ ಮೋಕ್ಷ ಸಿಗತ್ತೆ ಅಂತಂದ್ರೆ ಅವನು ಹಿಂದಿನ ಜನ್ಮದ ಕಥೆ ಇದೆಯಲ್ಲ, ಅದು ಆ 3 ಬಾರಿ ಅವನ ಜನ್ಮ ಎತ್ತಿ ಆಮೇಲೆ ಅಜಮೀಳ ರೂಪನಾಗ ಆಗ್ತಾನಲ್ಲ. ಗುರುಗಳೇ, ಒಂದ್ ಪ್ರಶ್ನೆ ಇತ್ತು. ಹಾ, ಮೋಕ್ಷ ಪಡೆಯುವಂತ ಸ್ಥಿತಿಯೊಳಗಿದ್ದಂತ ಗಜೇಂದ್ರನಿಗೆ ಆರ್ತಭಕ್ತಿ ಯಾಕೆ ಬರ್ತದ್ರಿ? ಅಲ್ಲ, ಆರ್ತ ಭಕ್ತಿ ಬಂದ ಮೇಲೆ ಮೋಕ್ಷ ಸ್ಥಿತಿ ಪಡ್ಕೊಳ್ತಾನೆ. ಅಲ್ಲ ಅಂದ್ರೆ ಪೂರ್ವ ಜನ್ಮದ ಇದ್ರ ಪ್ರಕಾರ ಅವನಿಗೆ ಮೋಕ್ಷಕ್ಕನ ಅಲ್ಲಿವರೆಗೂ ನೆನಪಿರ್ಲಿಲ್ವಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಅವನಿಗೆ ನೆನಪು ಬಂದಿದ್ದು. ಅವನಿಗೆ ಮೋಕ್ಷ ಸ್ಥಿತಿಯಲ್ಲಿ ಇದ್ದಾನೆ ಅಂತ ನಮಗೆಲ್ರಿಗೂ ಗೊತ್ತು, ಅವನಿಗೇನ್ ಗೊತ್ತು? ಸ್ವತಃ ಗೊತ್ತಿಲ್ಲ. ಹ್ಮ್, ಆದ್ರೂ ಕೂಡ ಒಬ್ರು ಮೋಕ್ಷ ಆ ಸಂದರ್ಭದಲ್ಲಿ ಟಕ್ ಅಂತ, ಈಗ ನಿಮ್ ಜೀವನದಲ್ಲಿ ಎಷ್ಟು ಆಗಿರಬಹುದು, ಅದು ಯಾರು ಪ್ರೇರಣೆ ಮಾಡಿದ್ರು, ಎಲ್ಲಿಂದ ಬಂದ್ರು, ಏನೋ ನಾನು ಹೀಗ್ ಮಾಡಿದೆ ಅದರಿಂದ ಎಲ್ಲ ಒಳ್ಳೇದಾಯ್ತು ನೋಡಿ ಅಂತ ಹೇಳ್ತೀವಲ್ಲ ನಾವು.
ಹೌದೌದು. ಅಲ್ಲ ಅಂದ್ರೆ ಅದು ಈಗ ಇನ್ನೊಂದು ವಿಮುಕ್ತ ಆದವನಿಗೆ ಗುರುಗಳೇ, ಅದು ಸಾಯ್ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳೋದು ಇಟ್ಸ್ ನಾಟ್, ಅದು ಪೂರ್ವಾಭ್ಯಾಸ ಇಲ್ಲ ಅಂದ್ರೆ ಆಗಲ್ಲ. ಅಜಾಮಿಳನ್ ಕತೆಗೆ ಹೇಳದಂತೆ ಇದು ಸರಿ. ಇದು ಗಜೇಂದ್ರನ್ ಮೋಕ್ಷದ್ದು ಅದೇ ಅಲ್ವಾ ಗುರುಗಳೇ? ಅವನು ಹಳೆ ಜನ್ಮದ ಹಿಂದಿನ ಜನ್ಮದ ಅವನ ಪೂರ್ವಾಭ್ಯಾಸದಿಂದ ಇವಾಗ ಅದು ಟೈಮ್ ಸರಿಯಾಗಿ ಅವನ್ಗೆ ಎಷ್ಟು ಭಗವಂತನ ಜ್ಞಾಪಿಸ್ಕೊಬೇಕು ಅಂತ ಬರುತ್ತೆ. ಕರೆಕ್ಟ್. ಅಜಮಿಳ ಅವ್ನ್ ಬರೀ ಅವ್ನ್ ಮಕ್ಳನ್ ಕರೆದಿದ್ದಷ್ಟೇ ಅಲ್ವಾ? ಅವ್ನ್ ಮಕ್ಳಿಗೆ ಈ ದೇವ್ರ ಬಗ್ಗೆ- ಹೆಸರು ಇಟ್ಬಿಟ್ಟು ಕರೆದಿದ್ದಕ್ಕೆ ಅಲ್ಲ, ಇದ್ರ ಬಗ್ಗೆ ಆ ಕತೆ ಹೇಳುವಾಗ್ಲೇನೆ ನಾನು ಹೇಳಿದ್ದೀನಿ, ಹಳೆ ಎಪಿಸೋಡ್ ನೋಡಿ. ಹೌದು. ಹೌದು, ದೇವರ ಸಾಕಿಡ್ಬೇಕು ಅಂದ್ ಮಕ್ಳುಗಳಿಗೆ. ಅಲ್ಲ ಗುರುಗಳೇ, ಇಲ್ಲಿ ಗಜೇಂದ್ರ ಇಲ್ಲಿ ಹೆಲ್ಪ್ಲೆಸ್ ಆಗಿರ್ತಾನೆ ಅಂತ ಹೇಳಿ ಆರ್ತನಾದಕ್ ಅರ್ಥ ಭಕ್ತಿ ಬಂದಿರ್ತಾರೆ. ಆ ಸ್ತೋತ್ರ, ಹೌದು. ಅವಾಗ ಭಗವಂತನನ್ನೇ ನೆನೆಸ್ಬೇಕು ಅಂತೇನಿಲ್ವಲ್ಲ. ಮನುಷ್ಯ ಆದ್ರೆ ಭಗವಂತನೇ ನೆನಪಿಸ್ಕೊಂಡ ಅವನು. ಆನೆಗಳು ಯಾಕೆ ನೆನಪಿಸ್ಕೊಳ್ತೇವೆ ಭಗವಂತನನ್ನ? ಅದು ಪೂರ್ವ ಜನ್ಮದ ಪ್ರಭಾವ, ಹಳೆ ವಾಸನೆಗಳೇ. ಅದೇ ಇದು ಭಗವದ್ಗೀತೆಯಲ್ಲೂ ಈ ಶ್ಲೋಕ ಬರುತ್ತೆ ಗುರುಗಳೇ, ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹೆವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಶಬ್ದ ಬ್ರಹ್ಮವಾಗಿ ಅದು ಬರುತ್ತೆ ಅಂತ. ಹೌದು. ಗುರುಗಳೇ, ಇದರರ್ಥ ಪ್ರಾಣಿಗಳಿಗೂ ಮೋಕ್ಷ ಅಂತ ಆಯ್ತಲ್ಲ? ಎಕ್ಸೆಪ್ಷನ್ ಇರ್ಬೋದಲ್ಲ. ಕರೆಕ್ಟ್. ಅಲ್ಲ, ನಾವ್ ಹೀಗೆ ಅರ್ಥ ಮಾಡ್ಕೊಂಡು ಭಕ್ತಿಯಿಂದ ಪ್ರಾಣಿಗಳೇ ಮೋಕ್ಷ ಹೊಂದ್ತಾ ಇದೆ ಕಡೆಯ, ಮನುಷ್ಯನಾಗಿ ನೀನ್ ಯಾಕೆ ಮಾಡ್ತಾ ಇಲ್ಲ ಅಂತ. ಕರೆಕ್ಟ್. ಅಲ್ಲ ಅನ್ಕೋಬಹುದು, ಬಟ್ ಮಾನವ ಜನ್ಮ ಇರೋದೇ ಆ ಒಂದು ಮೋಕ್ಷ ಪಡೆಯೋದಕ್ಕೊಂದು ಹಾದಿ, ಪ್ರಥಮ ಹಾದಿ ಅಂತಾರಲ್ಲ ಮಾನವ ಜನ್ಮ. ಇದು ಜನರಲ್ ರೂಲ್. ನನಗೆ ಭಗವಂತನಿಗೆ ನಂಗೆ ಹೀಗ್ ತೋರಿಸ್ಕೊಡ್ಬೇಕಾಗಿದೆ, ನೋಡು ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ ಆದ್ರೂ ಅವ್ನು ಪಡ್ಕೊಳ್ತಾ ಇದ್ದಾನೆ, ನಿನ್ಗೇನಾಗಿದೆ ಎಲ್ಲ ಎಲಿಜಿಬಿಲಿಟಿ ಪಡ್ಕೊಂಡು. ಈ ಅರ್ಥದಲ್ಲಿ ಕಥೆ ಹೇಳ್ತಾ ಇದ್ದಾನೆ ಭಗವಂತ ನಮಗೆ. ಗುರುಗಳೇ, ಯಾವಾಗ ನೀವು ಈಗ ವೇದಗಳು ಮತ್ತೆ ಭಾಗವತ ನಾವು ಹಿಂಗೆ ಹೇಳ್ಬೋದಲ್ಲ, ಕಾರ್ಯಕಾರಣ ಇದು ಸಂಬಂಧ ಅವಾಗ ಆಗತ್ತಾ ಗುರುಗಳೇ? ಯಾವ್ದು ಕಾರ್ಯ ಯಾವ್ದು ಕಾರಣ? ಅದೇ ಕಾರ್ಯ ಭಾಗವತ, ಕಾರಣ ವೇದದ ಸಾರನೇ ಹೇಳ್ತಾರದಲ್ಲ ಇದು ಭಾಗವತ. ಕರೆಕ್ಟ್ ಕರೆಕ್ಟ್. ನಾವು ಭಾಗವತ ಮಹಾತ್ಮೆಯಿಂದ ಅದನ್ನೇ ನೋಡ್ಕೊಂಡು ಬಂದಿದ್ದೀವಿ. ಸೊ ಬಟ್ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಅದೇ ಕಾರ್ಯಗಳು ಕಾರಣದಿಂದ ಆಗುತ್ತೆ, ಬಟ್ ಎಲ್ಲಾ ಇದರಿಂದ ಕಾರ್ಯ ಬರೋದಿಲ್ಲ. ಪುರಾಣಂ ವೇದ ಸಂಹಿತಂ ಅಂತಾನೆ ಶ್ಲೋಕ ಬರುತ್ತೆ. ಈ ಪುರಾಣ ವೇದಕ್ಕೆ ಸಮಾನವಾದದ್ದು ಅಂತಲೇ ಹೇಳ್ತಾರೆ, ಅಥವಾ ವೇದ ಸಂಹಿತಂ ವೇದದಿಂದ ವೇದಾರ್ಥಗಳಿಂದ ಕೂಡಿಕೊಂಡಿರೋದು ಅಂತಾನೆ ಬರುತ್ತೆ. ಆಗ್ಲಿ.